ಪ್ರೀತಿಯ ಕಾರ್ಯಕರ್ತ ಬಂಧುಗಳು ಮಾಲಾರ್ಪಣೆ ಮಾಡುವುದರ ಮೂಲಕ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉಳಿದವರು ದಯಮಾಡಿ ಶಾಂತಚಿತ್ತರಾಗಿ ಈಗ ಇಂದಿನ ಕಾರ್ಯಕ್ರಮಕ್ಕೆ ಈಗ ಜ್ಯೋತಿ ಬೆಳಗಿಸುವ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಎಚ್ ಡಿ ದೇವೇಗೌಡರಿಗೆ, ಕುಮಾರ್ ಅಣ್ಣವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಹೆಗಲಿಗೆ ಕೊಟ್ಟು ನೀನು ಇಡೀ ರಾಜ್ಯನ ಓಡಾಡಬೇಕು, ಪಕ್ಷ ಸಂಘಟನೆ ಮಾಡಬೇಕು, ಜನರೊಂದಿಗೆ ನೀನು ಬೆಳಿಬೇಕು, ಜನರೊಂದಿಗೆ ಬಂದು ನೀನು ಆಯ್ಕೆ ಆಗಬೇಕು ಅಂತ ಅವ್ರನ್ನ ಕಳಿಸಿ 69 ದಿವಸ ನೀನು ಒಬ್ಬನೇ ಇಡೀ ರಾಜ್ಯ ಓಡಾಡಬೇಕು, ನೀನು ಇಡೀ ರಾಜ್ಯದಲ್ಲಿ ನೀನು ಕೆಲಸ ಮಾಡಬೇಕು ಅಂತೇಳಿ ಕಳಿಸಿದ್ದಾರೆ. 69 ದಿನ ಸ್ಟಾರ್ಟ್ ಮಾಡಿದಾಗಿಂದ ಇವತ್ತವರೆಗೂ ಕಾರ್ಯಕ್ರಮ ನಿಲ್ಲಿಸಿಲ್ಲ. ಇವತ್ತು 9ನೇ ತಾರೀಕು ಗೌರಿಬಿದನೂರು ಚಿಕ್ಕಬಳ್ಳಾಪುರ, 11ನೇ ತಾರೀಕು ಚಿಂತಾಮಣಿ, 13ನೇ ತಾರೀಕು ವಿಶೇಷವಾಗಿ ರವಿ ಅವರು ಹೇಳಿದ್ರೆ ನನಗೆ ಇಡೀ ದಿನ ಬೇಕು ಅಂತ ಭಾನುವಾರ ನಮ್ಮ ಪಕ್ಕ ತಾಲೂಕಿನಲ್ಲಿ ರವಿಕುಮಾರ್ ನೇತೃತ್ವದಲ್ಲಿ ನಡೀತದೆ. ಅಲ್ಲಿ ಎಲ್ಲರೂ ಬಂದು ನೋಡ್ಬೇಕು ಕಾರ್ಯಕ್ರಮ. ಅವ್ರು ನಡೆಸೋ ಕಾರ್ಯಕ್ರಮ ನೋಡಿ ಇನ್ನು ಮುಂದೆ ನಾವು ಯಾವುದೇ ಕಾರ್ಯಕ್ರಮ ಮಾಡಲಿ ಅದೇ ರೀತಿ ಶಿಸ್ತಿಯಿಂದ ಕಾರ್ಯಕ್ರಮ ನಡೆಸಬೇಕಾಗ್ತದೆ. ನಾನು ಒಂದು ಮಾತು ಹೇಳಬೇಕಂದ್ರೆ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಮತ್ತು ಅವರ ಮಗನಾದಂಥ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಾಗ ನಮಗೆ ಜಿಲ್ಲೆ ಮಾಡಿದ್ರು. ಅದೇ ರೀತಿ ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರದವರು ಯಾರದೇ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಕೊಟ್ಟರೆ ಚಿಕ್ಕಬಳ್ಳಾಪುರ ಟೌನ್ ಮತ್ತು ದೊಡ್ಡಬಳ್ಳಾಪುರದವ್ರು ವೋಟ್ ಮಾಡಬೇಕಾಗ್ತದೆ. ನಮ್ಮ ದುರಾದೃಷ್ಟ ಯಾಕೋ ಚಿಕ್ಕಬಳ್ಳಾಪುರ ಟೌನ್ನಲ್ಲಿ ನಗರ ಸದಸ್ಯರುಗಳು ಯಾಕಂದ್ರೆ ನೀರು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಜಕ್ಕಲಮಡುಗು ಜಲಾಶಯ ಕಟ್ಟಿದಾಗಿಂದ ಇವತ್ತುವರೆಗೂ ಕೆರೆ ತುಂಬುವುದೇ ಇಲ್ಲ, ತುಂಬಿತಾನೆ ಇದೆ. 24 ಗಂಟೆ ನೀರಿಗೆ ಸಮಸ್ಯೆ ಇಲ್ದಂಗೆ ಮಾಡಿರೋ ಏಕೈಕ ರಾಜ್ಯದ ಮುಖ್ಯಮಂತ್ರಿಗಳು ಅಂದರೆ ಕುಮಾರಸ್ವಾಮಿ. ಅದೇ ರೀತಿ ರೈತರ ಸಾಲ ಮನ್ನಾ ಮಾಡಿದಂತೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ. ಆದ್ದರಿಂದ ನಾನು ಹೇಳೋದಿಷ್ಟೇ, ನಿಖಿಲ್ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಆದೇಶ, ಯಾವ ರೀತಿ ಮೆಂಬರ್ಶಿಪ್ ಹಾಕಬೇಕು, ಸಂಘಟನೆ ಅಂದರೆ ಏನು, ಸಂಘಟನೆ ಯಾವ ರೀತಿ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಅದನ್ನು ಆಚು ತಪ್ಪದೆ ನಾವು 1 ತಿಂಗಳು ಟೈಮ್ ಕೊಡ್ತಾ ಇದ್ದಾರೆ ನಮಗೀಗ. ನಾನು ಗೌರಿಬಿದನೂರಿನಲ್ಲಿ ಅವ್ರು ಭಾಷಣ ಮಾಡಿದಾಗ ಹೇಳಿದ್ರು 1 ತಿಂಗಳಲ್ಲಿ ನೀವು 15ರಿಂದ 20 ಸಾವಿರ ಮೆಂಬರ್ಶಿಪ್ ಮಾಡಬೇಕು ಅಂತ ಹೇಳಿದರೆ, ಅದೇ ರೀತಿ ನಾವು 2-3 ದಿವಸ ಬಿಟ್ಟ ಮೇಲೆ ಭಾನುವಾರ ಫಂಕ್ಷನ್ ಆದಮೇಲೆ ನಾವು ಇನ್ನೊಂದು ಸಲ ಮೀಟಿಂಗ್ ಕರೆದು ಯಾವ ಪಂಚಾಯಿತಿಯಲ್ಲಿ ಎಷ್ಟೆಷ್ಟು ಮಾಡಿಸ್ತೀವಿ ಅಂತ ಮಾಡಿ ಅವ್ರು ಏನು ಟಾರ್ಗೆಟ್ ಕೊಡ್ತಾರೆ, ಏನು ಇವತ್ತು ಆದೇಶ ಮಾಡ್ತಾರೆ, ಆದೇಶ ನಾವು ಪಾಲನೆ ಮಾಡಬೇಕಾಗ್ತದೆ. ದಯವಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವರು, ಎ ಮಂಜು ಅವರು, ರವಿ ಅವರು ಮತ್ತು ರೋಷನ್ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ಕೆ ರೆಡ್ಡಿ ಮಾತಾಡುವವರೆಗೂ ವಿನಯವಾಗಿ ಕೇಳಿಸ್ಕೊಂಡು ಲಾಸ್ಟಿಗೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಆದೇಶ ಕೊಡ್ತಾರೆ ಆ ಆದೇಶ ನಾವು ಪಾಲಿಸ್ತೀವಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜನತಾದಳ್. ಜಿಲ್ಲೆಯಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಸಾಕಷ್ಟು ಶ್ರಮ ಹಾಕಿ ಜಾತ್ಯತೀತ ಜನತಾದಳವನ್ನು ತಳಮಟ್ಟದಿಂದ ಕಟ್ಟಲಿಕ್ಕೆ ಅತ್ಯಂತ ಶ್ರಮವನ್ನು ಹಾಕಿ ಇವತ್ತು ಪ್ರಾಸ್ತಾವಿಕ ನುಡಿಗಳನ್ನು ನುಡಿದ ಮಾನ್ಯ ಜಿಲ್ಲಾಧ್ಯಕ್ಷರಾದ ಬಿ ಎನ್ ಮುನಿಯಪ್ಪಣ್ಣವರಿಗೆ ವೇದಿಕೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿ, ಭಾಳ ಪ್ರಮುಖವಾಗಿ ನಮ್ಮ ಎ ಮಂಜಣ್ಣವರು ಶಾಸಕರು ಹಿಂದೆ ರೇಷ್ಮೆ ಮತ್ತು ಪಶುಸಂಗೋಪನೆ ಮಂತ್ರಿಗಳಾಗಿದ್ದರು. ಅವರ ಕಚೇರಿಯಲ್ಲಿ ನಮಗೆ ಅವ್ರ ದೊಡ್ಡ ಕೊಡುಗೆ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ. ಅವರ ಮಂತ್ರಿಗಳಾಗಿದ್ದಾಗ ಅವ್ರ ಕಚೇರಿಗೆ ಹೋಗಿ ಭೇಟಿ ಮಾಡಿ ರೇಷ್ಮೆ ಕೃಷಿ ಹಿತರಕ್ಷಣೆ ವೇದಿಕೆಯಿಂದ ಮನವಿಯನ್ನು ಕೊಟ್ಟಿದ್ವಿ. 20 ಕೋಟಿ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ವಿನಂತಿಯನ್ನು ಮಾಡಿದ್ವಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ದೊಡ್ಡದಾದ ರೇಷ್ಮೆ ಕೃಷಿ ರೈತರಿಗೆ ಮತ್ತು ಕೃಷಿಕರಿಗೆ ತರಬೇತಿ ಕೇಂದ್ರವನ್ನು ಆರಂಭ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತು 5 ಕೋಟಿಯಲ್ಲಿ ಕಟ್ಟಡ ಆಗಿದೆ. ಅಂಥ ಮಹನೀಯರು ನಮ್ಮ ವೇದಿಕೆಗೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮ ಭಾಗ್ಯ ಅಂತ ಭಾವಿಸಿ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿ ಕಾರ್ಯಕ್ರಮದ ವೇದಿಕೆಯನ್ನು ಕುರಿತು 4 ನುಡಿಗಳನ್ನು ನುಡಿಬೇಕಂತೇಳಿ ಅವ್ರನ್ನ ವಿನಂತಿ ಮಾಡ್ತೇನೆ. ಈಗ ವೇದಿಕೆಗೆ ಬರಲಿದ್ದಾರೆ ಎ ಮಂಜಣ್ಣವರು. ಗಿಟ್ನಳ್ಳಿ ನಾರಾಯಣಸ್ವಾಮಿ ಅವ್ರ ಮಗನಿಗೆ ಧನುಷ್ ಡಾಕ್ಟರ್ ಅವರು, ಇವರು ಮಂತ್ರಿಗಳಾಗಿದ್ದರು. ಆಗ ಇವ್ರ ಮನೆಗೆ ನಮ್ಮ ವಿರೋಧ ಪಕ್ಷದಲ್ಲಿದ್ದು BJPಯಲ್ಲಿದ್ದರು. ನಾನು ಅವ್ರನ್ನ ಕರ್ಕೊಂಡು ಹೋದಾಗ ಅವ್ರ ಮನೆಗೆ ಇವ್ರ ಹತ್ರ ನಮ್ಮ ಚಟ್ಟಕರಿದ್ದರು, PS ಆಗಿ ನನ್ನ ಚಟ್ಟಕರಿದ್ದರು. ಕರ್ಕೊಂಡೋಗಿ ಹೇಳಿ ನಮ್ಮ ಗಿಟ್ನಳ್ಳಿ ನಾರಾಯಣಸ್ವಾಮಿ ಮಗನಿಗೆ ಇವರೇ ಕೆಲಸ ಕೊಟ್ಟಿರೋದು. ಧನ್ಯವಾದ ಹೇಳ್ತಾ ಇದ್ದೀನಿ.
ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಮುನ್ರಾಜ್ ಅವರೇ, ಪಕ್ಷದ ಸಂಘಟನೆಗೆ ಪಣತೊಟ್ಟು ತಾಲೂಕಾದ್ಯಂತ ಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥ ಯುವ ಮುಖಂಡರು, ಪಕ್ಷದ ನಾಯಕರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿರವರೇ, ಸ್ನೇಹಿತರು ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ KR ರೆಡ್ಡಿರವರೇ, ಮಹಿಳಾ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರಭಾ ನಾರಾಯಣಗೌಡರವರೇ, ಆತ್ಮೀಯರು ಆಗಿರ್ತಕ್ಕಂಥ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಡಾಕ್ಟರ್ ರೋಷನ್ ಅವರೇ, ನನ್ನ ಆತ್ಮೀಯ ಸ್ನೇಹಿತ ಮಾಜಿ MLC ಅವರಾಗಿರ್ತಕ್ಕಂಥ ಚೌಡ್ರೆಡ್ಡಿ ಅವರವರೇ, ಗುಡಿಬಂಡೆ JDSನ ಅಧ್ಯಕ್ಷ ಆಗಿರ್ತಕ್ಕಂಥ ಮಂಜುನಾಥ್ ಅವರೇ, ಬಾಗೇಪಲ್ಲಿ ಅಧ್ಯಕ್ಷ ಆಗಿರ್ತಕ್ಕಂಥ ಲಕ್ಷ್ಮೀನಾರಾಯಣರವರೇ, ರಾಜ್ಯದ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಜ್ ರೆಡ್ಡಿರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಮುಖಂಡರುಗಳೇ, ಪತ್ರಿಕಾ ಮಿತ್ರರೇ, ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಇವತ್ತು ವಿಶೇಷವಾಗಿ ಸಂಘಟನಾ ಪ್ರವಾಸ ನಮ್ಮ ಪಕ್ಷದ ಯುವ ಮುಖಂಡರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ 22-25 ತಾಲೂಕಿನ ಪ್ರಚಾರವನ್ನು ಮುಗಿಸಿ ತಾಲೂಕಾದ್ಯಂತ ಪಕ್ಷವನ್ನು ಸದಸ್ಯರನ್ನ ಯಾಕೆ ಮಾಡಬೇಕು ಅಂತ ಹೇಳಿ ಈಗ ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಿದ್ದಾರೆ. ಗೌರಿಬಿದನೂರು ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಬಹುಶಃ ಇವತ್ತು ದೊಡ್ಡಗೌಡರವರು, ದೇವೇಗೌಡರವರ ಒಂದು ಕಲ್ಪನೆ, ಜಾತ್ಯತೀತ ಜನತಾದಳ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಅವರ ಶ್ರಮದಿಂದ ಇವತ್ತು ಈ ಪಕ್ಷವನ್ನು ಸಂಘಟನೆ ಮಾಡಿ ಇಡೀ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಆಡಳಿತವನ್ನು ಕಡಿಮೆ ಅವಧಿನಲ್ಲಿ ಕೊಟ್ಟಿದ್ರು ಕೂಡ ಉತ್ತಮವಾದಂಥ ಆಡಳಿತ ಮಾಡಿದ್ರು ಅಂತ ಹೆಸರು ಪಡೆದಿರ್ತಕ್ಕಂಥವರು ನಮ್ಮ ದೇವೇಗೌಡರು ಅನ್ನೋದನ್ನು ಯಾರೂ ಮರಿಬಾರ್ದು. ಜೊತೆಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಮುಂದೆ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ರೈತನ ಮಗನಾಗಿ ಕರ್ನಾಟಕದಿಂದ ಪ್ರಧಾನಮಂತ್ರಿಯಾಗಿ ಆಗಿ ಹಲವಾರು ಸಮಸ್ಯೆಗಳನ್ನು ಇದು ಮಾಡಿರ್ತಕ್ಕಂಥವ್ರು ನಮ್ಮ ದೇವೇಗೌಡರು ಅನ್ನೋದನ್ನು ನಾವ್ಯಾರೂ ಮರಿಬಾರ್ದು. ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರು ಇವತ್ತು ಮನೆ ಮಾತಾಗಿದ್ದಾರೆ. ರೈತಾಪಿ ವರ್ಗದವರಿಗೆ ಅವರು ಸಿಕ್ಕಂಥ ಅವಕಾಶದಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡಿದಂಥ ಯಾರು ಮುಖ್ಯಮಂತ್ರಿಯವರು ಇದ್ದರೆ ಅದು ಕುಮಾರಸ್ವಾಮಿ ಅವರು ಅನ್ನೋದನ್ನು ಯಾರೂ ಮರೆಯಾಗಿಲ್ಲ. ಯಾರೇ ರಾಜಕಾರಣಿ ಆಗಿರಲಿ ದೂರದೃಷ್ಟಿ ಇರ್ತಕ್ಕಂಥ ರಾಜಕಾರಣಿಗಳಾಗಬೇಕು. ಸಮಸ್ಯೆಗಳನ್ನು ಬಗೆಹರಿಸಬೇಕು, ಏನು ಸಮಸ್ಯೆ ಇದೆ ಅಂತ ತಿಳ್ಕೊಳ್ತಕ್ಕಂಥದ್ದು ಆಗಬೇಕು. ಅಧಿಕಾರ ಶಾಶ್ವತವಲ್ಲ, ನಾವು ಶಾಶ್ವತವಲ್ಲ. ನಾವಿದ್ದಾಗ ರಾಜ್ಯಕ್ಕೆ ಏನು ಮಾಡೋಗಿರ್ತೀವಿ ಅದು ಶಾಶ್ವತವಾಗಿ ಉಳಿತದೆ ಅನ್ನೋದ್ರಲ್ಲಿ ಹೆಚ್ಚಿನ ಒಂದು ಹೆಸರನ್ನ ಮಾಡಿರ್ತಕ್ಕಂಥ ಯಾರು ಮುಖ್ಯಮಂತ್ರಿ ಇದ್ದರೆ ಅದು ಕುಮಾರಸ್ವಾಮಿ ಅವರು ಅನ್ನೋದನ್ನು ನಾವು ಎಲ್ಲರೂ ನೆನಪು ಮಾಡಲೇಬೇಕು. ಇವತ್ತು ಮುಂದೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು, ಅಸೆಂಬ್ಲಿ ಚುನಾವಣೆಗಳು, ಮುನ್ಸಿಪಾಲಿಟಿ ಚುನಾವಣೆಗಳು, ಕಾರ್ಪೊರೇಷನ್ ಚುನಾವಣೆಗಳು ಬರ್ತಕ್ಕಂಥ ವಾತಾವರಣಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಈಗ ನಾವು ಬೇರೆ ಪಕ್ಷರು ಏನು ಮಾಡ್ತಾರೋ ಏನು ಮಾಡಿಲ್ಲ ಅನ್ನೋದು ಪ್ರಶ್ನೆ ನಾವು ಮಾತಾಡೋದು ಬೇಕಾಗಿಲ್ಲ. ನಮ್ಮ ಸಂಘಟನೆಯನ್ನು ಯಾವ ರೀತಿ ಸದೃಢವಾಗಿ ಮಾಡ್ಕೋಬೇಕು ಅಂತಕ್ಕಂಥದ್ದು ನಾವು ನೀವು ಯೋಚನೆಯನ್ನು ಮಾಡ್ತಕ್ಕಂಥ ಕಾಲ ಬಂದಿದೆ. ಇವತ್ತು ಪಕ್ವಾಗಿದೆ ನಮ್ಮ ಜನತಾದಳಕ್ಕೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ, ಅದು ಕೂಡ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ತಪ್ಪು ಮಾಡಿಕೊಂಡು ಅಂತಕ್ಕಂಥದ್ದು ಅರಿವು ಮತದಾರರಿಗೆ ಬಂದಿದೆ ಅಂತಕ್ಕಂಥದ್ದನ್ನು ನಾನು ಘಂಟಾಘೋಷವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನೀವೆಲ್ಲ ಮನಸ್ಸು ಮಾಡಿ ಚುನಾವಣೆ ದಿವಸ ನೀವು ಪಕ್ಷವನ್ನು ಸಂಘಟನೆ ಮಾಡೋಕ್ಕಾಗಲ್ಲ. ಈಗ ನಿಮ್ಮ ಜವಾಬ್ದಾರಿ ಏನು ಅಂದರೆ
ಇವತ್ತಿನಿಂದಲೇ ಈಗಾಗಲೇ ಜನರೊಂದಿಗೆ ಜನತಾದಳ ಅಂತ ಹೇಳಿ ಒಂದು ಸ್ಲೋಗನ್ ಮಾಡಿ ಒಂದು JDS ಪಕ್ಷದ ಸದಸ್ಯ ಆಗೋದಕ್ಕೆ ಒಂದು ನೋಂದಣಿಯ ಮೊಬೈಲ್ ನಂಬರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಹುಶಃ ಈಗಾಗಲೇ ನಾವು ಯಾರು ಭಾಷಣ ಮಾಡೋಕ್ಕಿಂತ ಮುಂಚೆ ಎಲ್ಲ ಆಗಲೇ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಆದರೂ ಕೂಡ ಒಂದು ಮತ್ತೆ ಪುನರುಚ್ಛಿಸ್ತಾ ಇದ್ದೀನಿ, ನೀವು ಇವತ್ತು ಒಂದು ಮೆಸೇಜ್ ಆಗಬೇಕು. ಅತಿ ಹೆಚ್ಚು ನೋಂದಾವಣಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥದ್ದು ಆಗಬೇಕು. ಇಲ್ಲಿ ಬೇರೆಯವರಿಗೆ ನಿಮಗೆ ಆಶ್ಚರ್ಯ ಆಗ್ಬೋದು. ಒಂದಂತೂ ತಿಳ್ಕೊಳ್ಳಿ, ನಾವು ಈ 2028 ಇಸ್ವಿನಲ್ಲಿ ಸರ್ಕಾರ ಮಾಡೋದು ಖಚಿತ ಅಂತಕ್ಕಂಥದ್ದನ್ನ ಯಾರೂ ತೆಗಿಯಕ್ಕಾಗಲ್ಲ. ನೀವು ಮಾಡಬೇಕಾಗಿರೋದು ನೋಂದಾವಣಿಯನ್ನ ಇವತ್ತು ತಳಮಟ್ಟದಲ್ಲಿ ಮಾಡಿ, ಪಕ್ಷವನ್ನ ಸಂಘಟನೆ ಮಾಡಿ, ಸೀಟು ಯಾರಿಗಾರೇ ಕೊಡ್ದಾಗಲಿ. ನಮ್ಮ ಪಕ್ಷದ ವರಿಷ್ಠ ಇದ್ದಾರೆ, ದೇವೇಗೌಡರು ಇದ್ದಾರೆ, ಕುಮಾರಸ್ವಾಮಿ ಅವರು, ನಿಖಿಲ್ ಅವರು ಇದ್ದಾರೆ. ನಿಜವಾಗ್ಲೂ ಕೂಡ ಈ ಜಿಲ್ಲೆಯಲ್ಲೂ ಕೂಡ ಅತಿ ಹೆಚ್ಚು ಸೀಟನ್ನ ಜನತಾದಳಕ್ಕೆ ಸೀಟನ್ನ ತಗೋತಾರೆ ಅಂತಕ್ಕಂಥದ್ದನ್ನ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಸಂಘಟನೆಯನ್ನ ಮುಖಂಡರುಗಳು ಮಾಡೋಕ್ಕಾಗಲ್ಲ. ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ, ಗ್ರಾಮದ ಮಟ್ಟದಲ್ಲಿ ನೋಂದಾವಣಿಯ ಮುಖಾಂತರ, ಈಗ ನೋಂದಾವಣಿ ಮಾಡೋದು ಭಾರಿ ಸುಲಭ. ಮೊದಲು ಮಾಡಿದೀವಿ ಅಂತ ಹೇಳ್ಬಿಟ್ಟು ಜಗದ ಮೇಲೆ ಬರ್ಕೊಂಬಂದ್ಬಿಡೋರು, ಆ ಥರ ಮಾಡಾಗಿಲ್ಲ. ಈಗ ಮೊಬೈಲಲ್ಲೇ ಮಾಡಿದರೆ ಅವರು ಓಕೆ ಎಸ್ ಅಂತಕ್ಕಂಥದ್ದು ಕೊಡ್ತಕ್ಕಂಥದ್ದು ಗೊತ್ತಿದೆ. ಒಂದು ಪಂಚಾಯಿತಿಗೆ 2-3 ಹುಡುಗರು ನೀವು ನೇಮಿಸದೇ ಆದರೆ ಅಲ್ಲಿ ನೀವು ಆ ಪಂಚಾಯತಿನಲ್ಲಿ ಒಂದು ಬೂತಿಗೆ ಕನಿಷ್ಠ ಪಕ್ಷ 15ರಿಂದ 20 ಒಂದು ನೋಂದಾವಣೆಯನ್ನು ಮಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದನ್ನ ತಮ್ಮಲ್ಲಿ ಮನವಿಯನ್ನು ಮಾಡ್ತೀವಿ. ಒಂದು ತಾವು ಇವಾಗ ನಮಗೆ ಅಯ್ಯೋ ಇನ್ಯಾರು ಮುಖಂಡರೇ ಇಲ್ಲ, ಯಾರು ದೇವೇಗೌಡರು ಅವರು ವಯಸ್ಸಾಯಿತು, ಕುಮಾರಣ್ಣ ಅವರಿಗೆ ಏನಿಲ್ಲ. ಒಂದು ತಿಳಿರಿ, ಇನ್ನೂ ಒಂದು ಬಾರಿ ಈ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡುವಂತ ಪಣವನ್ನು ತೊಟ್ಟಿರ್ತಕ್ಕಂಥ ದೇವೇಗೌಡರು ಇದ್ದಾರೆ. 100 ವರ್ಷಗಳ ಕಾಲ ಬದುಕ್ತಾರೆ. ಮುಂದಿನ ಜೀವನದಲ್ಲಿ JDS ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತಕ್ಕಂಥದ್ದು ನಾನು ಹೇಳಿ, ತಾವೆಲ್ಲರೂ ಕೂಡ ಯಾರು ಆತಂಕ ಪಡ್ಕೋಬೇಕಾಗಿಲ್ಲ. ನಿಮ್ಮ ಜವಾಬ್ದಾರಿ ಪಕ್ಷದ ಸಂಘಟನೆಯನ್ನ ತಳಮಟ್ಟದಲ್ಲಿ ಮಾಡ್ತಕ್ಕಂಥದ್ದಾಗಬೇಕು. ಮಾಡಿದಂಥ ಅಲ್ಲಿ ತಾಲೂಕ್ ಪಂಚಾಯತಿಗೆ, ಜಿಲ್ಲಾ ಪಂಚಾಯತಿಗೆ, ಮಹಿಳಾ ಘಟಕಕ್ಕೆ ಗುರುಸ್ತಕ್ಕಂಥ ಜವಾಬ್ದಾರಿನ ಇನ್ನು ಮುಂದೆ ನಿಖಿಲ್ ಕುಮಾರಸ್ವಾಮಿ ಅವರು ನಿಮ್ಮನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ನಮಗೆ ಭರವಸೆ ಕೊಟ್ಟು, ಇವತ್ತು ವಿಶೇಷವಾಗಿ ನಾನು ಈ ಭಾಗಕ್ಕೆ ನಾನು ಮಂತ್ರಿ ಆಗಿದ್ದಾಗ ಬಂದಿದ್ದೆ. ಹಲವಾರು ನನ್ನ ಸ್ನೇಹಿತರುಗಳು ಇದ್ದಾರೆ, ನನ್ನ ಜೊತೆಯಲ್ಲಿ ಓದಿದ್ದವರು, ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ಓದಿದ್ದವರು ಭಾರಿ ಜನ ಸಿಕ್ಕಿದ್ರು, ಇಲ್ಲಿ ಜೊತೆಯಲ್ಲಿ ಇದ್ದಾರೆ. ಬಹುಶಃ ನನಗೆ ಅವ್ರಿಗೆ ಸಿಕ್ಕಿದಾಗ ಖುಷಿಪಟ್ಟರು, ಏನನ್ನ ನಮ್ಮ ಪಕ್ಷಕ್ಕೆ ಬಂದ್ಬಿಟ್ಟಿದೆಯಾ ಅಂತೇಳಿ. ನಾನು ನಮ್ಮ ತಾಲೂಕಿನಲ್ಲಿ ಇಂಡಿಪೆಂಡೆಂಟು, BJP, ಕಾಂಗ್ರೆಸ್ಸು, ದಳ ಅಂತ ಎಲ್ಲನೂ ನೋಡಿದ್ದೀನಿ. ನನಗೆ ನಿಜವಾಗಿ ತೃಪ್ತಿ ತಂದಿತ್ತು ಚುನಾವಣೆ ಯಾವುದು ಪಕ್ಷ ಅಂದರೆ ಅದು ಜನತಾ ದಳ ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಹುಶಃ ಎಲ್ಲರೂ ಕೂಡ ನಾವು ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ, ನಿಖಿಲ್ ಕುಮಾರ್ ಅವ್ರಿಗೆ ನಮ್ಮ ಜಿಲ್ಲೆಯಲ್ಲಿ, ಅಕ್ಕಪಕ್ಕ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಅತಿ ಹೆಚ್ಚು ಸೀಟನ್ನ ಕೊಡ್ಸಕ್ಕಂಥ ಜವಾಬ್ದಾರಿ ನಮ್ದಾಗ್ತದೆ. ನಿಮ್ಮ ನೇತೃತ್ವದಲ್ಲಿ ಇವತ್ತು ಜನತಾದಳ ಬೆಳಿಬೇಕು, ಆಗಬೇಕು. ನೀವು ಕಾರ್ಯಕರ್ತರ ಆಶಾಕಿರಣವಾಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಇವತ್ತು ನನ್ನನ್ನು ವೈಯಕ್ತಿಕವಾಗಿ ಮುನಿಯಪ್ಪ ಅಧ್ಯಕ್ಷರು ಮುಕ್ತಾ ಮುನಿಯಪ್ಪನವ್ರು ಅಂತಾನೆ ಬರ್ಕೊಬಿಡ್ತಾರೆ ಹೆಸರು. ಅವ್ರಿಗೆ ಭಾರಿ ವಿಶೇಷವಾದದ್ದು. ಮುಕ್ತಾ ನನಗೆ ಫೋನ್ ಮಾಡಿದ್ರು ಒಂದ್ಸತಿ, ನಾನು MLA ಮುಕ್ತಾ MLA ಮಾತಾಡೋದು ಇದು ಯಾವುದಪ್ಪ ಕ್ಷೇತ್ರ ಇದೆ ಅಂತ ಹುಡುಕ್ತಾ ಇದ್ದೆ ನಾನು. ಆಮೇಲೆ ಗೊತ್ತಾಯ್ತು, ನಾನು TV-ನಲ್ಲಿ ಮಾಡಿದ್ದೀನಲ್ಲ ನಾವು ಅಂತ ಹೇಳಿ. ಬಹುಶಃ ನನಗೆ ಭಾರಿ ಕಾಲೇಜಿಂದ ಒಂದು 30-35 ವರ್ಷದಿಂದ ಅದು ಗೊತ್ತಿರ್ತಕ್ಕಂಥವ್ರು, ನೀವು ಬರಲೇಬೇಕು ಅಂತ ಹೇಳಿದರು. ನನ್ನ ಅವಧಿನಲ್ಲಿದ್ದಾಗ ಇಲ್ಲಿ ರೇಷ್ಮೆ ಮತ್ತು ಹೈನುಗಾರಿಕೆಗೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಮಾಡಿರ್ತಕ್ಕಂಥದ್ದು ಜವಾಬ್ದಾರಿಯುತವಾಗಿ ಮಾಡಿದ್ದೀನಿ. ಸಿಕ್ಕಂಥ ಅವಕಾಶದಲ್ಲಿ ಮಾಡ್ತಕ್ಕಂಥದ್ದು ನಾವು ಜವಾಬ್ದಾರಿ ಅಂತ ಹೇಳಿ, ಮುಂದಿನ ದಿನಗಳಲ್ಲಿ ರೈತರ ಪರವಾದಂಥ, ಬಡವರ ಪರವಾದಂಥ, ಅಲ್ಪಸಂಖ್ಯಾತರ ಪರವಾದಂಥ ಯಾವುದಾದ್ರೂ ಪಕ್ಷ ಇದೆ, ಈ ಪಕ್ಷ ಆಡಳಿತಕ್ಕೆ ಬರ್ತದೆ. ನಿಮ್ಮ ಸಮಸ್ಯೆಗಳನ್ನು ಈಡೇರಿಸತಕ್ಕಂಥ ಜವಾಬ್ದಾರಿ ಪಕ್ಷದ ಮುಖಂಡರುಗಳದು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ ಮಾತು. ಜಿಲ್ಲೆಗೆ ಬಹುದೊಡ್ಡ ಕೊಡುಗೆ ಕೊಟ್ಟಂಥ ಮಾಜಿ ಶಾಸಕರು ಎ ಮಂಜಣ್ಣವ್ರಿಗೆ ನಮ್ಮ ಜಿಲ್ಲಾಧ್ಯಕ್ಷರು ವಿಶೇಷ ಪ್ರೀತಿಯಿಂದ ರೇಷ್ಮೆ ಆಹಾರವನ್ನು ತಂದಿದ್ದಾರೆ. ರೇಷ್ಮೆ ಕೃಷಿಗೆ ಹೆಚ್ಚಿನ ಒತ್ತು ಕಾರಣ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು
ಮತ್ತು ಜಿಲ್ಲಾ ಕಾರ್ಯಾಧ್ಯಕ್ಷರು ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಂತೇಳಿ ವಿನಂತಿ ಮಾಡ್ತೇನೆ. ತಾಲೂಕು ಅಧ್ಯಕ್ಷರು ಮುನರಾಜಣ್ಣವರು. ವಿಶೇಷವಾಗಿ 20 ಕೋಟಿ ಹಣ ಬಿಡುಗಡೆ ಮಾಡಿ ರೇಷ್ಮೆ ಭವನ ಮಾಡಲಿಕ್ಕೆ ಸಹಕರಿಸಿದ್ದಾರೆ. ಅದರಿಂದ ರೈತರಿಗೆ ಅತ್ಯಂತ ಅನುಕೂಲ ಆಗಲಿದೆ. ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಮುಂದಿನ ಭಾಗವಾಗಿ ಸಾಕಷ್ಟು ಸಮಯ ಆಗಿದೆ. 1 ಗಂಟೆಗೆ ಕಾರ್ಯಕರ್ತರು ಬಂದಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಕ್ತಾಯ ಮಾಡಲಿದೆ. ನಿಮ್ಮ ಕಾರ್ಯಕರ್ತರ ಅಳಲು ಕೂಡ ಅರ್ಥ ಆಗಿದೆ. ನಮ್ಮ ನಿಖಿಲ್ ಅಣ್ಣವ್ರು ಹೇಳ್ತಿದ್ರು ಸಮಯ ಆಗಿದೆ ಅಂತೇಳಿ. ಈಗ 2 ಮಾತನ್ನು ಆಡಲಿದ್ದಾರೆ ಮೇಲೂರಿನ ರವಿ ಅಣ್ಣರು, ಶಾಸಕರು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಎಲ್ಲರಿಗೂ ನಮಸ್ಕಾರ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ರೂವಾರಿಗಳು, ಕರ್ನಾಟಕ ರಾಜ್ಯದ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಅಣ್ಣವರೇ, ನಮ್ಮ ಕರ್ನಾಟಕದ ಸರ್ಕಾರದ ಮಾಜಿ ಮಂತ್ರಿಗಳು, ಹಾಸನ ಜಿಲ್ಲೆಯ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಮಂಜಣ್ಣವರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯ JDS ಪಕ್ಷದ ಅಧ್ಯಕ್ಷರಾದಂಥ ಮುನಿಯಪ್ಪಣ್ಣವರೇ, ನಮ್ಮ ಗೋರಿಬಿದನೂರಿನ ಹಿರಿಯರು, ನಮ್ಮ ವರಿಷ್ಠರ ಅಭಿಮಾನಿಗಳು ಆದಂಥ ನಮ್ಮ ರೋಷಣ್ಣವರೇ, ಚಿಕ್ಕಬಳ್ಳಾಪುರ ತಾಲೂಕಿನ ತಾಲೂಕು ಅಧ್ಯಕ್ಷರಾದಂಥ ಮುನರಾಜಣ್ಣವರೇ, ನಮ್ಮ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ಚೌಡೇಡಣ್ಣವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯ ಮುಖಂಡರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಾಯಂದರೆ, ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರೆ, ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನಿಖಿಲ್ ಅಣ್ಣವರು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 26ನೇ ಕ್ಷೇತ್ರದ ಕಾರ್ಯಕ್ರಮ ಇವತ್ತು ಅವರು ಹಮ್ಮಿಕೊಂಡಿದ್ದಾರೆ. ಇವತ್ತು ಅವರು ಈ ಜನರೊಂದಿಗೆ ಜನತಾದಳ ಇವತ್ತು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಿವತ್ತು ನಮ್ಮ ಮುಂದೆ ನಾಳೆ ಜನವರಿ 2026ಕ್ಕೆ ಈ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಬರ್ತದೆ. ಬಹುತೇಕ 2026 ಮೇ ಜೂನ್ನಲ್ಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರ್ತದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ಇಡೀ ರಾಜ್ಯದ ಉದ್ದಗಲಿಗೂ ಇವತ್ತು JDS ಪಕ್ಷದ ಮುಖಂಡರನ್ನ ಕಾರ್ಯಕರ್ತನ ಬೂತ್ ಮಟ್ಟದಲ್ಲಿ ಇವತ್ತು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಂತ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಂಧುಗಳೇ, ಇವತ್ತು ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಬೇಕಾದ್ರೆ ಕಾರಣ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ನಮ್ಮ ಅಪ್ಪಾಜಿಯವರ ಒಂದು ಆಶೀರ್ವಾದ, ಈ ರಾಜ್ಯದ ರೈತರ ಕಣ್ಮಣಿ ಆದಂಥ ಕುಮಾರಣ್ಣವರು, ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ನಿಷ್ಠಾವಂತ JDS ಪಕ್ಷದ ಮುಖಂಡರು, ಮತದಾರರ ಒಂದು ಆಶೀರ್ವಾದದಿಂದ ಇವತ್ತು ಒಬ್ಬ ಸಾಮಾನ್ಯ ರೈತನು ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಿದೆ. ಇವತ್ತು ಈ ಒಂದು ಸಭೆ ಮುಖೇನ ತಮಗೆ ನಾನು ಹೆಚ್ಚಿನಾಗಿ ಮಾತನಾಡಕ್ಕೆ ಹೋಗಲ್ಲ. ನಮ್ಮ ಮುಖಂಡರಿಗೂ ಮತ್ತು ನಮ್ಮ ಸ್ನೇಹಿತರ ಗಮನ ತರ್ತಕ್ಕಂಥದ್ದು, ಇವತ್ತು ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ನಮ್ಮ ದೇವೇಗೌಡರು ಅಪ್ಪಾಜಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು, ಅವರು 1996ರಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಗಮನದಲ್ಲಿಟ್ಕೊಂಡು ಅದು ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ಅವರು ಈ ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಇವತ್ತು ಬೆಂಗಳೂರಿಗೆ ಕಾವೇರಿ ನೀರು 9 TMC ನೀರು ಕೊಟ್ಟಿರ್ತಕ್ಕಂಥ ಶ್ರೀಮಾನ್ ದೇವೇಗೌಡರು. ಇವತ್ತು ಕೃಷ್ಣಾ ನದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದ ಏಕಕಾಲದಲ್ಲಿ 1000 ಕೋಟಿ ಹಣವನ್ನು ಕೊಟ್ಟಿದ್ದಂಥವ್ರು. ಇವೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಮಹಿಳೆಯರಿಗೆ ಇವತ್ತು ನಮ್ಮ ಸ್ಥಳೀಯ ಚುನಾವಣೆಗಳಲ್ಲಿ ಸಂಸ್ಥೆಗಳಲ್ಲಿ ಇವತ್ತು 33% ರಿಸರ್ವೇಷನ್ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥದ್ದು ದೇವೇಗೌಡರು. ನಮ್ಮ ಕುಮಾರಣ್ಣವರು 2006ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು, ಇವತ್ತು ಸಾರಾಯಿ ನಿಷೇಧ, ಲಾಟ್ರಿ ನಿಷೇಧ, ಗ್ರಾಮ ವಾಸ್ತವ್ಯಗಳು, ಭಾಗ್ಯಲಕ್ಷ್ಮಿ ಯೋಜನೆಗಳು, ಮತ್ತು 2018ರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಸುಮಾರು 28,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದರು.
ಅವರು ಆ ಸಂದರ್ಭದಲ್ಲಿ ಮಾಡಿದಂಥ ಒಂದು ಸಾಲ ಮನ್ನಾ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟಲ್ಲಿ 2019ರಲ್ಲಿ ಅವರು ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ, ಹಮಾರಿ ಸಮ್ಮಿಶ್ರ ಸರ್ಕಾರ ಕರ್ನಾಟಕ ಮೇಲೆ ರೈತರ ಸಾಲ ಮನ್ನಾ ಮಾಡಿದ್ರಿ ಅಂತ. ಅಂದರೆ ನಮ್ಮ ಕುಮಾರಣ್ಣವ್ರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ನಾವು ಜನಗಳಿಗೆ ತಲುಪಿಸ್ತಕ್ಕಂಥದ್ದು ಮಾಡೋಂಥ ಒಂದು ಸಮಯ ಬಂದಿದೆ. ದಯವಿಟ್ಟು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು ಗೋರಿಬಿದನೂರು ಇರ್ಬೋದು, ಬಾಗೇಪಲ್ಲಿ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಶಿಡ್ಲಘಟ್ಟ ಇರ್ಬೋದು, ಚಿಂತಾಮಣಿ ಇರ್ಬೋದು, ಈ ಭಾಗದ ಜನ ರೈತರು ಇವತ್ತು ನಾವು ಕೋಲಾರಕ್ಕೆ ಹೋಗ್ಬೇಕಾಗಿತ್ತು ಒಂದು ಕಾಲದಲ್ಲಿ. ಇವತ್ತು ಜಿಲ್ಲಾ ಕೇಂದ್ರ ಕಚೇರಿಗಳಲ್ಲಿ ಕೆಲಸ ಆಗಬೇಕಾದ್ರೆ ನಾವು ಇಲ್ಲಿಂದ ಸುಮಾರು 60-70 ಕಿಲೋಮೀಟ್ರು ನಾವು ಕೋಲಾರಕ್ಕೆ ಹೋಗಿ ಕೆಲಸ ಮಾಡೋಂಥ ಒಂದು ಪರಿಸ್ಥಿತಿ ಇತ್ತು. ಆದರೆ ಅದನ್ನ ತಪ್ಪಿಸಿದಂಥವರು ಈ ರಾಜ್ಯದ ರೈತರ ಕಣ್ಮಣಿ ನಮ್ಮ ಕುಮಾರಣ್ಣವರು. ಇದನ್ನ ನಾವು ಜನಕ್ಕೆ ಕೇಳೋಂಥ ಕೆಲಸ ನಾವು ಮಾಡಬೇಕು. ದಯಮಾಡಿ ಇವತ್ತು ಕೋಲಾರದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಬಂಗಾರಪೇಟೆ ತಾಲೂಕಿನ ಯರಗೋಳ್ ಡ್ಯಾಮನ್ನು ಇವತ್ತು ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇವತ್ತು ಸುಮಾರು 40 ಗ್ರಾಮಗಳಲ್ಲಿ ಇವತ್ತು ಶುದ್ಧ ಕಾವೇರಿ ನೀರು ಕುಡಿತಾ ಇದ್ದಾರೆ. ಇವತ್ತು ನಾವು ನಮ್ಮ ಪಕ್ಷದ ವರಿಷ್ಠರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಈ ರಾಜ್ಯದಲ್ಲಿ ಇನ್ನು 50 ವರ್ಷ ಅದನ್ನ ಹೇಳ್ಕೊಂಡು ನಾವು ರಾಜಕಾರಣ ಮಾಡೋಕ್ಕೆ ಒಂದು ಶ್ರೀರಕ್ಷೆ ಅಂತ ಈ ಸಂದರ್ಭ ತಮ್ಮೆಲ್ಲರ ಗಮನಕ್ಕೆ ತರ್ತಾ, ಇವತ್ತು ಏನು ಮೊನ್ನೆ ನಡೆದಂಥ 2024 ಲೋಕಸಭಾ ಚುನಾವಣೆಯಲ್ಲಿ 224 ಕ್ಷೇತ್ರಗಳಲ್ಲಿ 143 ಕ್ಷೇತ್ರ ಇವತ್ತು ಏನು ಮೈತ್ರಿ ಅಭ್ಯರ್ಥಿಗಳಿಗೆ ಹೆಚ್ಚಿನ ಮತ ಬಂದಿರತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಒಂದು ಫಲಿತಾಂಶ ಇದೆ. ಇದನ್ನೇ ನಾವು ಗಮನದಲ್ಲಿಟ್ಕೊಂಡು ಮುಂದೆ 2028ಕ್ಕೆ ಈ ರಾಜ್ಯದಲ್ಲಿ NDA ಸರ್ಕಾರನ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸ ನಾವು ಎರಡೂ ಪಕ್ಷದವ್ರು ಮಾಡಬೇಕಾಗ್ತದೆ. ನಾವು JDS ಪಕ್ಷದವರು ಏನಿವತ್ತು ಹಳೆ ಮೈಸೂರು ಭಾಗದಲ್ಲಿ ಸುಮಾರು ವರ್ಷಗಳಿಂದ JDS ವರ್ಸಸ್ ಕಾಂಗ್ರೆಸ್ಸು ನಿರಂತರವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ಹಳೆ ಮೈಸೂರು ಭಾಗದಲ್ಲಿ ನಾವು ಹೆಚ್ಚಿನ ಸೀಟುಗಳನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಮುಂದೆ ಈ ರಾಜ್ಯದಲ್ಲಿ 2028ಕ್ಕೆ ಸರ್ಕಾರ 100% ನಮ್ಮ ಸರ್ಕಾರ ಬರ್ತದೆ. ಮುಂದೆ ಈ ರಾಜ್ಯದಲ್ಲಿ 5 ವರ್ಷಗಳ ಕಾಲ ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿಯಾಗಿ ಮಾಡೋಂಥ ಜವಾಬ್ದಾರಿ ನಾವೆಲ್ಲರೂ ತಗೊಳ್ಬೇಕಂತ ಈ ಸಂದರ್ಭ ತಮ್ಮೆಲ್ಲರಿಗೂ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅತ್ಯಂತ ಸರಳ ಸಜ್ಜನಿಕೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮೇಲೂರು ರೇವಣ್ಣವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಪ್ರಮುಖವಾಗಿ ನಮ್ಮೆಲ್ಲರ ಕೇಂದ್ರ ಬಿದ್ದು ನಿಖಿಲ್ ಅಣ್ಣವರು ಮಾತನಾಡುವ ಮೊದಲು ಪ್ರಮುಖವಾಗಿ ಈ ಭಾಗದ ಮುಖಂಡರು ಒಂದು ಸ್ವಲ್ಪ 2 ನಿಮಿಷ ಮಾತಾಡಲಿದ್ದಾರೆ. ಡಾಕ್ಟರ್ ರೋಷನ್ ಅವರು ಈಗ ವೇದಿಕೆಗೆ ಬರಲಿದ್ದಾರೆ. ಡಾಕ್ಟರ್ ರೋಷನ್ ಅವರು ನಮ್ಮ ರಾಜ್ಯ ಮಟ್ಟದ ನಾಯಕರು, ಕಾರ್ಯಕರ್ತರಾಗಿ ಬೆಳೆದು ಬಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಅತ್ಯಂತ ಹೆಚ್ಚಿನ ಪಾತ್ರವನ್ನು ಸಂಘಟನೆಯಲ್ಲಿ ವಹಿಸಿದ್ದಾರೆ. ಈಗ ವೇದಿಕೆಯ ಮುಂದೆ ಬರಲಿದ್ದಾರೆ ಡಾಕ್ಟರ್ ರೋಷನ್ ಸರ್ ಅವರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನರೊಂದಿಗೆ ಜನತಾದಳ ನಮ್ಮ ಪಕ್ಷದ ಯುವ ನಾಯಕರಾದ ಶ್ರೀಮಾನ್ ನಿಖಿಲ್ ಕುಮಾರಸ್ವಾಮಿ ಅವರು ಸ್ವಾರ್ಥ ವಹಿಸಿಕೊಂಡು ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳ ಕೇಂದ್ರಗಳಲ್ಲಿ ಮೆಂಬರ್ಶಿಪ್ ಡ್ರಾ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಹಿರಿಯ ನಾಯಕರು ಆತ್ಮೀಯರಾದ ಎ ಮಂಜಣ್ಣ ಅವರು, ನಮ್ಮ ಜಿಲ್ಲೆಯ ಸ್ತಂಭ ರವಿ ಅಣ್ಣ ಅವರು, ಶಿಲ್ಘಟ್ಟ ಶಾಸಕರು, ಈ ಜಿಲ್ಲೆಯ ಅಧ್ಯಕ್ಷರಾದ ಮುಕ್ತ ಮುನಿಯಪ್ಪ ಅವರು, ಈ ತಾಲೂಕಿನ ಅಧ್ಯಕ್ಷರಾದ ಮುನಿರಾಜಣ್ಣ ಅವರು, ಮತ್ತು ನಿಷ್ಠಾವಂತ ಕಾರ್ಯಾಧ್ಯಕ್ಷರಾದ KR ರೆಡ್ಡಿ ಅಣ್ಣ ಅವರು, ಮತ್ತು ನಮ್ಮ ಹಿರಿಯ ನಾಯಕರು ಮಾಜಿ ಶಾಸಕರು ಚೌಡರೆಡ್ಡಿ ಅಣ್ಣ ಅವರು, ಪ್ರಭಾನಾರಾಯಣ ಅವರು, ಎಲ್ಲ ಅನೇಕ ನಾಯಕರು, ಮುಖಂಡರು ಮತ್ತು ಕಾರ್ಯಕರ್ತರು ಆಗಮಿಸಿದ್ದಾರೆ. ಇದು ಮುಖ್ಯವಾಗಿ ಉದ್ದೇಶ ಏನಂದರೆ ಮೆಂಬರ್ಶಿಪ್ ಅದೇ ಡಿಜಿಟಲ್ ಸದಸ್ಯ ಮಾಡಬೇಕಂತೇಳ್ಬಿಟ್ಟು ಇಲ್ಲಿಗೆ ಬಂದಿರೋದು. ಇದರಲ್ಲಿ ನಂಬರ್ ಇರೋದು, ನಂಬರ್ಗೆ ತಾವು ಡೈಲ್ ಮಾಡಿದ್ರೆ ಅದಕ್ಕೆ ನಿಮಗೆ OTP ಬರುತ್ತೆ. ಆ OTP ಬಂದ ತಕ್ಷಣವೇ ತಮ್ಮದು ವಿಳಾಸ, ಹೆಸರು, ತಂದೆ ಹೆಸರು ಹಾಕಿದ್ರೆ, ನಿಮ್ಮ ಫೋಟೋ ಹಾಕಿದ್ರೆ
ನಿಮಗೆ ಒಂದು ಐಡೆಂಟಿ ಕಾರ್ಡ್ ಥರ ಬರುತ್ತೆ, ನೀವು ಸದಸ್ಯರಾಗಿ ಹೋಗ್ಬಿಡ್ತೀರಾ. ಇದೆಲ್ಲ ಏನಕ್ಕೆ ಮಾಡಬೇಕಂದ್ರೆ ನಾವು ಬಂದು 2028 ಚುನಾವಣೆಗೆ ಪ್ರಿಪೇರ್ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಇದು. ಆದರೆ 2028ವರೆಗೂ ನಾವು ಕಾಯೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಯಾಕಂದರೆ ನಾನು ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಕಿತ್ತಾಟ ಮಾಡಿಕೊಂಡು ಇದು ಅವಧಿಗಿಂತ ಮುಂಚೆ ಎಲೆಕ್ಷನ್ ಆಗ್ಬೋದು. ಇದು 28ವರೆಗೆ ಕಾಯೋ ಅವಶ್ಯಕತೆ ಇರಲ್ಲ. ತಾವು ಎಲ್ಲ ನೋಡಿದ್ದೀರಾ, ಈ ಜಿಲ್ಲೆ ಫಸ್ಟು ಕೋಲಾರ ಜಿಲ್ಲೆ ಅಂತ ಇತ್ತು. ಶ್ರೀಮಾನ್ ಮಾಜಿ ಪ್ರಧಾನಿ ದೇವೇಗೌಡರು ನನ್ನ ರಾಜ್ಯ ಗುರುಗಳು, ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಜಿಲ್ಲೆಯಿಂದ 11ಕ್ಕೆ 11 ಶಾಸಕರು ಕೊಟ್ಟಿದ್ದರು. ಅವ್ರು ಮಾಡಿದ್ದು ಅಭಿವೃದ್ಧಿ, ಅವ್ರು ಮಾಡಿದ್ದು ಕೆಲಸಗಳು, ಅದಕ್ಕೆ ಯಾರೂ ಸರಿಸಾಟಿನೇ ಇಲ್ಲ. ನಂತರ 2006ರಲ್ಲಿ ನಮ್ಮ ನೆಚ್ಚಿನ ನಾಯಕರು ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾಗ ಕೋಲಾರ ಜಿಲ್ಲೆಗೆ ಇದು ಮಾಡಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ 2 ಜಿಲ್ಲೆ ಆಗಿ ಅವಳಿ ಜಿಲ್ಲೆಗಳು ಮಾಡಿದ್ರು. ಈ ಜಿಲ್ಲೆಗಳಾದಮೇಲೆ ತುಂಬ ಅಭಿವೃದ್ಧಿ ಆಗಿದೆ. ಇಲ್ಲಿ ಜಕ್ಕಲಮಡಿ ಈಗ ನೀರೆಲ್ಲ ಕುಡಿತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಆಗ್ಬೋದು, ದೊಡ್ಡಬಳ್ಳಾಪುರ ಆಗ್ಬೋದು, ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ದು ನಮ್ಮ ಕುಮಾರಣ್ಣ. ತಮಗೆಲ್ಲ ಗೊತ್ತಿದೆ. ನಮ್ಮ ಕುಮಾರಣ್ಣ ಇವತ್ತು ಕೇಂದ್ರ ಮಂತ್ರಿ ಆಗಿರಬಹುದು, ಆದರೆ ಅವ್ರಿಗೆ ಚಿಂತೆ ಇರೋದು ಕರ್ನಾಟಕದು. ಮೊನ್ನೆ ತಾವು ಒಂದು ಎಕ್ಸಾಂಪಲ್ ನೋಡಬೇಕಾದ್ರೆ 9,000 ಎಲೆಕ್ಟ್ರಿಕ್ ಬಸ್ಸುಗಳು ಹಾಕಿದ್ರು, ಟೋಟಲ್ 8 ರಾಷ್ಟ್ರಕ್ಕೆ. ಅದರಲ್ಲಿ ನಮ್ಮ ರಾಜ್ಯಕ್ಕೆ 4,300 ಬಸ್ಸುಗಳು ತಂದವ್ರೆ. ಇಲ್ಲಿ ಭದ್ರಾವತಿಯಲ್ಲಿ ಕೆಟ್ಟೋಗಿರೋದು ಇದು, ಅದಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕುಮಾರಣ್ಣ ಎಲ್ಲೋದ್ರೂ ನಮ್ಮ ಕರ್ನಾಟಕದೇ ಚಿಂತೆ. ತಾವೆಲ್ಲ ದಯವಿಟ್ಟು ಸಂಘಟನೆ ಮಾಡಿ, ಸದಸ್ಯತ್ವ ಎಲ್ಲ ಜಾಸ್ತಿ ಮಾಡಿ, ನಮ್ಮ ಜಿಲ್ಲೆಯಿಂದ ಅತಿ ಹೆಚ್ಚಾಗಿ ಕೊಡಬೇಕಂತ ಹೇಳ್ಬಿಟ್ಟು ತಮ್ಮ ಹತ್ರ ನಾನು ವಿನಂತಿ ಮಾಡ್ತೀನಿ. ಯಾಕಂದರೆ ಈ ಜಿಲ್ಲೆಗೆ ದೇವೇಗೌಡರದು ಮತ್ತು ಕುಮಾರಣ್ಣದು ತುಂಬ ಇದು ಸಹಕಾರ ಆಗಿದೆ, ತುಂಬ ಋಣ ಇದೆ. ಆದರೆ ನಾವು ಋಣ ಇಲ್ಲಿವರೆಗೂ ತೀರ್ಸೋಕ್ಕಾಗಿಲ್ಲ. ನೋಡಿ, 5 ಕಡೆ ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಸಿಲ್ಘಟ್ಟ, ಆದರೆ ಏಕಾಏಕ ಒಂದೇ ಒಂದು ಶಾಸಕರು ಮಾತ್ರ ಇದ್ದಾರೆ ನಮ್ಮದು. ನೆಕ್ಸ್ಟ್ 2028ರಲ್ಲಿ ದಯವಿಟ್ಟು ನೀವು 5ಕ್ಕೆ 5 ಕೊಡುಗೆ ಕೊಡಬೇಕಂತ ಹೇಳ್ಬಿಟ್ಟು ತಮ್ಮ ಹತ್ರ ವಿನಂತಿ ಮಾಡ್ತೀನಿ. ಜೈ ಹಿಂದ್, ಜೈ JDS, ಜೈ ನಾಯ್. ಡಾಕ್ಟರ್ ರೋಷನ್ ಸರ್ ಅವರಿಗೆ ವೇದಿಕೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಸಾಕಷ್ಟು ಮುಖಂಡರು ವೇದಿಕೆಯಲ್ಲಿ ಮಾತನಾಡಲಿದ್ದಾರೆ. ಸಮಯ ಜಾಸ್ತಿ ಆಗಿದೆ. ಕಾರ್ಯಕರ್ತರ ಅಳಲು ಕೂಡ ನಮ್ಮ ಮನದಲ್ಲಿದೆ. ನಿಮ್ಮೆಲ್ಲರ ಕೇಂದ್ರ ಬಿಂದು ಆದಂಥ ನಿಖಿಲಣ್ಣವರು ಸಾಕಷ್ಟು ಜನಕ್ಕೆ ಕಾರ್ಯಕರ್ತರಿಗೆ ಫೋನ್ ಮಾಡಿ ದೂರವಾಣಿ ಕರೆ ಮಾಡಿದಾಗ ಕಾರ್ಯಕ್ರಮ ಇದೆ ಬನ್ನಿ ಅಂದಾಗ ಕೆಲವರು ನೋವಿಂದ ಮಾತಾಡಿದ್ರು. ಪಾಪ ಎಂಥ ಮನುಷ್ಯನ ಸೋಲಿಸ್ಬಿಟ್ರೆ ನಾವು ಇಂಥ ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ, ಖುಷಿ ಆಗುತ್ತೆ, ನಾವು ಬರ್ತೀವಣ ಅಂತ ಬೇರೆ ಪಕ್ಷದವರು ಕೂಡ ದೂರವಾಣಿ ಕರೆ ಮಾಡಿ ಫೋನ್ ಮಾಡಿದ್ದಾರೆ. ಅಂದರೆ ಅವರು ನಡವಳಿಕೆ ಗೊತ್ತಾಗುತ್ತೆ. 16ನೇ ಅಮೆರಿಕೆಗೆ ಅಧ್ಯಕ್ಷರಾಗಿದ್ದಂಥ ಅಬ್ರಹಾಂ ಲಿಂಕನ್ ಅವರು ತಮ್ಮ 21ನೇ ವಯಸ್ಸಿನಲ್ಲಿ ಚುನಾವಣೆಗೆ ನಿಲ್ತಾರೆ. ಚುನಾವಣೆಗೆ ನಿಂತ ನಂತರ ದೀನದಲಿತರು, ಬಡವರು, ಶ್ರಮಿಕರ ಪರವಾಗಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿರ್ತಾರೆ. ಅಬ್ರಹಾಂ ಲಿಂಕನ್ ಅವರು ಸುಮಾರು 7 ಚುನಾವಣೆಯಲ್ಲಿ ಸೋಲ್ತಾರೆ. 21 ವರ್ಷದಲ್ಲಿ ಚುನಾವಣೆಗೆ ನಿಂತಂಥ ಅಬ್ರಹಾಂ ಲಿಂಕನ್ ಅವರು 52ನೇ ವರ್ಷದಲ್ಲಿ 2ನೇ ಪ್ರಯತ್ನದಲ್ಲಿ ಹಲವಾರು ಚುನಾವಣೆಗಳನ್ನು ಸೋತ ನಂತರ ಹಲವಾರು ಚುನಾವಣೆಗಳನ್ನು ಸೋತು 52ನೇ ವಯಸ್ಸಿನಲ್ಲಿ ಅಮೆರಿಕದ ಅಧ್ಯಕ್ಷರಾದ ನಂತರ ಜಗತ್ತಿಗೆ ಹೆಸರುವಾಸಿ ಆಗ್ತಾರೆ. ಅವರು ನಿಖಿಲಣ್ಣವರು ಸೋತಾಗ ಹೇಗೆ ನಡೆದುಕೊಂಡಿದ್ದಾರೆ, ಹೇಗೆ ಮಾತಾಡ್ತಾರೆ ಅಂತೇಳಿ ನಿಮ್ಮೆಲ್ಲರಿಗೆಲ್ಲ ಗೊತ್ತಿದೆ. ಸಾಕಷ್ಟು ಸಮಯ ಆಗಿದೆ. ಈಗ ಕೇಂದ್ರ ಬಿಂದು ಆದಂಥ ನಿಖಿಲಣ್ಣವರು ವೇದಿಕೆಯನ್ನು ಕುರಿತು ನಿಮ್ಮೆಲ್ಲರನ್ನು ಕುರಿತು ಮಾತನಾಡಲಿದ್ದಾರೆ. ಈಗ ವೇದಿಕೆಗೆ ಬರಲಿದ್ದಾರೆ ನಿಮ್ಮ ನೆಚ್ಚಿನ ನಾಯಕ ನಿಖಿಲ್ ಕುಮಾರಸ್ವಾಮಿ, JDS ರಾಜ್ಯ ಯುವ ಘಟಕದ ಅಧ್ಯಕ್ಷರು. ಎಲ್ಲ ನನ್ನ ಆತ್ಮೀಯ ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರಮುಖ ಮುಖಂಡರೇ, ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಾಸನ ಜಿಲ್ಲೆಯ ಅರ್ಕಲ್ಗೂಡು ತಾಲೂಕಿನ ಶಾಸಕರು,
ಮಾಜಿ ಮಂತ್ರಿಗಳು ಹಾಗೂ ಅನುಭವಿಗಳು ಆಗಿರ್ತಕ್ಕಂಥ ಎ ಮಂಜಣ್ಣ ಅವರೇ, ಮತ್ತೊಬ್ಬರು ಜಿಲ್ಲೆಯ ಏಕೈಕ ಶಾಸಕರು, ಪಕ್ಷದ ಅತ್ಯಂತ ನಿಷ್ಠಾವಂತರಲ್ಲಿ ಒಬ್ಬರು, ಜೊತೆಯಲ್ಲಿ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು, ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರ ಮಾನಸ ಪುತ್ರ ಅಂತ ಕರೆದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ವೇನೋ. ರವಿ ಅಣ್ಣ ಅವರು ಮಾತನಾಡಬೇಕಾದ್ರೆ ಒಂದು ಮಾತನ್ನ ನಿಮ್ಮ ಮುಂದೆ ಪ್ರಸ್ತಾವನೆಯನ್ನ ಇಟ್ಟಿದ್ದಾರಣ್ಣ. ಜನತಾದಳ ಪಕ್ಷ ಯಾವಾಗಲೂ ರೈತರ ಪರವಾಗಿ ಧ್ವನಿಯನ್ನ ಎತ್ತೇವೆ. ರೈತರ ಸಂಕಷ್ಟದಲ್ಲಿ ಅವರ ಜೊತೆಯಲ್ಲಿ ನಿಂತಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳು, ಇತಿಹಾಸ ನಮ್ಮ ಕಣ್ಮುಂದೆ ಇದೆ. ಆದರೆ ಇವತ್ತು ಅವ್ರು ಮಾತಾಡಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರು. ರೈತಾಪಿ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥ ರವಿ ಅಣ್ಣನ್ನ ಗುರುತಿಸಿ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಅವರಿಗೆ ಟಿಕೆಟ್ ಅನ್ನ ಕೊಟ್ಟು ಅವರಿಗೆ ಬೆನ್ನನ್ನು ತಟ್ಟಿ ಆಶೀರ್ವಾದವನ್ನು ಮಾಡಿ, ತದನಂತರ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಜನತೆಯ ಒಂದು ಸಹಕಾರ, ಪ್ರೀತಿ, ವಿಶ್ವಾಸದಿಂದ ಅವ್ರನ್ನ ಶಾಸಕರಾಗಿ ಇವತ್ತೇನು ನಾವು ಎದುರು ನೋಡ್ತಾ ಇದ್ದೇವೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮಗೆ ಇರ್ತಕ್ಕಂಥ 2 ಆಧಾರ ಸ್ತಂಭಗಳಂದ್ರೆ, ಒಂದು ಚಿಂತಾಮಣಿಯ JK ಕೃಷ್ಣಾರೆಡ್ಡಿ ಅವರು ಹಾಗೂ ಇಲ್ಲಿರ್ತಕ್ಕಂಥ ನಮ್ಮ ರವಿ ಅಣ್ಣ ಅವರು. ಇವರಿಬ್ಬರು ಕೂಡ ಇವತ್ತು ಒಂದು ಸವಾಲನ್ನು ಸ್ವೀಕಾರ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ನಮಗೆ 5 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಾವು ಮುಂದಿನ ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದಕ್ಕೆ ಏನು ಸಜ್ಜಾಗ್ತಾ ಇದ್ದೇವೆ. 5 ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಶಾಸಕರನ್ನ ಹೊಂದಬೇಕು ಅಂತಕ್ಕಂಥದ್ದು ಇದು ನಮ್ಮ ಪಕ್ಷದ ಮಾಜಿ ಶಾಸಕರು, ಹಾಲಿ ಶಾಸಕರ ಬೈಕೆ ಅಷ್ಟೇ ಅಲ್ಲ. ಪಕ್ಷವನ್ನ ಜಿಲ್ಲೆಯಲ್ಲಿ ಯಾವುದೇ ನಿರೀಕ್ಷೆಗಳಿಲ್ದಿರ, ಫಲಾಪೇಕ್ಷೆ ಇಲ್ದಿರ ಕಟ್ಟಿ ಬೆಳೆಸಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಇವತ್ತು ಎದುರಿನಲ್ಲಿ ಕೂತಿದ್ದೀರಿ. ಮಂಚೇನಹಳ್ಳಿಯಿಂದನೂ ಇವತ್ತು ನಿರಂತರವಾಗಿ ನಮಗೆ ಸಂಪೂರ್ಣ ನಗರ ಪ್ರದೇಶದವರೆಗೂ ಹತ್ತತ್ರ 3 ರಿಂದ 4 ಕಿಲೋಮೀಟರ್ ಪಕ್ಷದ ನಿಷ್ಠಾವಂತರು, ಪಕ್ಷವನ್ನ ಕಟ್ಟಿ ಬೆಳೆಸಿರ್ತಕ್ಕಂಥವರು, ಸಾಕಷ್ಟು ಜನ ಪಕ್ಷದಲ್ಲಿ ಇದ್ದು ಅಧಿಕಾರವನ್ನು ಅನುಭವಿಸಿ ಪಕ್ಷವನ್ನು ತ್ಯಜಿಸಿ ಹೋದ್ರು ಕೂಡ ಪಕ್ಷದ ಮೇಲೆ ಇರ್ತಕ್ಕಂಥ ಅಭಿಮಾನ, ಸನ್ಮಾನ್ಯ ಕುಮಾರಣ್ಣ ಅವರು, ದೇವೇಗೌಡರು ಸಾಹೇಬ್ರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ, ವಿಶ್ವಾಸದಿಂದ ಇವತ್ತಿನವರೆಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲ್ಗಟ್ಟದ ಸಾಕಷ್ಟು ಹಿರಿಯ ಮುಖಂಡರುಗಳು ಇವತ್ತು ಕೂಡ ಪಕ್ಷದಲ್ಲೇ ಉಳ್ಕೊಂಡಿದ್ದಾರೆ. ಜೊತೆಯಲ್ಲಿ ಅಂಥ ಮನೆತನದ ಆ ಕುಟುಂಬದ ಸಾಕಷ್ಟು ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರು ಅವರು ಕೂಡ ಪಕ್ಷವನ್ನು ಕಟ್ತೇವೆ. ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ತಂದೆ ಎಲ್ಲರೂ ಕೂಡ ಜನತಾದಳ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ನಾವು ಕೂಡ ಯಾವ ಕಾರಣಕ್ಕೂ ಪಕ್ಷಕ್ಕೆ ಮೋಸ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನಣ್ಣ. ವಿಶೇಷವಾಗಿ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರಿಗೆ ಈ ಒಂದು ವಿಚಾರವನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತು ನಾವು ನೀವೆಲ್ಲರೂ ಸಾರ್ವಜನಿಕ ಬದುಕಲ್ಲಿ ಇವತ್ತೇನು ಗುರುತಿಸ್ಕೊಂಡಿದ್ದೇವೆ, ಒಂದು ಮಾತು ನಾವು ಯಾವಾಗಲೂ ಮನದಟ್ಟು ಮಾಡ್ಕೊಳ್ಬೇಕಾಗ್ತದೆ. ರಾಜಕಾರಣದಲ್ಲಿ ಅಧಿಕಾರಕ್ಕೋಸ್ಕರ ನಾವು ರಾಜಕಾರಣವನ್ನು ಮಾಡ್ತಕ್ಕಂಥದ್ದಲ್ಲ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಆತನಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಸೌಲಭ್ಯಗಳೇನಿದೆ ಸರ್ಕಾರದ ಕಡೆಯಿಂದ ಇರ್ಬೋದು, ಯಾವುದೇ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಆ ಕಟ್ಟ ಕಡೆಯ ವ್ಯಕ್ತಿ ಅವನಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಸೌಲಭ್ಯದಿಂದ ಏನು ವಂಚಿತ ಆಗ್ತಾ ಇರ್ತಾನೆ, ಅಂಥ ಒಬ್ಬ ವ್ಯಕ್ತಿಯ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಬೇಕು. ಹೋರಾಟ ಅಂತಕ್ಕಂಥದ್ದು ಕೇವಲ ಅಧಿಕಾರದ ಆಸೆಗೆ, ಅಧಿಕಾರದ ಮೋಹಕ್ಕೆ ಹೋರಾಟ ಮಾಡ್ತಕ್ಕಂಥದ್ದಲ್ಲ.
ಸಮಾಜವನ್ನು ಕಟ್ಟತಕ್ಕಂಥದ್ದಕ್ಕೆ, ಸಮಾಜವನ್ನ ಇವತ್ತು ಕಟ್ಟಬೇಕು ಅಂತಕ್ಕಂಥದ್ದಾದ್ರೆ ಯುವ ಸಮುದಾಯದ ಯುವಕರು ಇವತ್ತು ಹೆಚ್ಚಾಗಿ ರಾಜಕಾರಣಕ್ಕೆ ಬರಬೇಕಾಗ್ತದೆ. ಯಾಕೆಂದ್ರೆ ಇಲ್ಲಿ ಬಹಳ ಜನ, ನಾನು ಇವತ್ತು ತಾನೇ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಮಕಾಲದ ಹಿರಿಯಕರು, ಕುಮಾರಣ್ಣ ಅವರ ಸಮಕಾಲದ ಹಿರಿಯಕರು ಇವತ್ತಿಗೂ ಪಕ್ಷದಲ್ಲಿದ್ದೀರಿ. ತಾವು ಕೂಡ ಹಿಂದಲ್ಲ ಒಂದು ದಿನ ಯುವಕರಾಗೇನೆ ರಾಜಕಾರಣಕ್ಕೆ ಪ್ರವೇಶ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಂದಿನ ಯುವಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಯಾವುದಾದ್ರೂ ಕ್ರಾಂತಿಕರವಾದಂಥ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥದ್ದಾದರೆ ಯುವ ಸಮುದಾಯದ ಕೈ ಜೋಡಿಸ್ಬೇಕಾಗ್ತದೆ, ಯುವಕರು ಹೆಚ್ಚಾಗಿ ಮುಂದೆ ಬರಬೇಕಾಗ್ತದೆ. ಹಾಗಾಗಿ ಚುನಾವಣೆಯಲ್ಲಿ ಸಾಕಷ್ಟು ಜನ ಚುನಾವಣೆಗಳಲ್ಲಿ ನಿಂತಿರ್ತೀರಿ. ಆ ಕೂಡಲೇ ಚುನಾವಣೆಗಳಲ್ಲಿ ನಿಲ್ತಾ ಇದ್ದಂಗೆ ಬಹಳಷ್ಟು ಜನಕ್ಕೆ ಫಲ ಕೂಡ ದೊರಕಿರ್ತದೆ, ಎಷ್ಟೋ ಜನಕ್ಕೆ ಆ ಫಲ ಸಿಕ್ಲಿಕ್ಕಿರಲ್ಲ. ಏನಪ್ಪ ನಮಗೆ ಚುನಾವಣೆಯಲ್ಲಿ ಫಲ ಸಿಕ್ಲಿಲ್ವಲ್ಲ ಅಂತಕ್ಕಂಥದ್ದು ಯಾರು ಕೂಡ ಆತ್ಮವಿಶ್ವಾಸ ಕಳ್ಕೊಳ್ಬಾರ್ದು. ನಾನು ಈಗ ತಾನೇ ಹೇಳ್ದಂಗೆ ನಮ್ಮಲ್ಲಿ ಒಂದು ದೃಢವಾದಂಥ ಸಂಕಲ್ಪ ಇರಬೇಕು, ನಮ್ಮ ಉದ್ದೇಶ ಸರಿ ಇರಬೇಕು. ನಮ್ಮ ಉದ್ದೇಶ ಒಂದೇ ಆಗಿರಬೇಕು, ಸಮಾಜ ಕಟ್ತೇನೆ, ಸಮಾಜದ ಏಳಿಗೆಗೋಸ್ಕರ ದುಡಿತೇನೆ ಅಂತಕ್ಕಂಥದ್ದು ಒಂದು ನಿಮ್ಮ ಮನಸ್ಸಿನಲ್ಲಿ ದೃಢವಾದಂಥ ಸಂಕಲ್ಪವನ್ನು ತೊಟ್ಟಿ ಚುನಾವಣೆಯ ಏಳು ಬೀಳು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಸಮಚಿತವಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋಣ. ಆದರೆ ಒಂದು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಹಲವಾರು ಚುನಾವಣೆಗಳಲ್ಲಿ ನಾವು ನೋಡಿದ್ದೇವೆ. ನನಗೆ ಬುದ್ಧಿ ಬಂದಾಗ್ಲಿಂದ, ರಾಜಕಾರಣದ ಸಣ್ಣ ಪುಟ್ಟ ತಿಳುವಳಿಕೆ ಮೂಡಿದಾಗ್ಲಿಂದ ನಾನು ಚಿಕ್ಕಬಳ್ಳಾಪುರದಲ್ಲಿ ಬಹಳ ಹತ್ತಿರದಿಂದ ಗಮನಿಸ್ಕೊಂಡು ಬಂದಿದ್ದೇನೆ. 2004ರ ಚುನಾವಣೆಯಿಂದ ಇಲ್ಲಿಯವರೆಗೂ ಚುನಾವಣೆಗಳನ್ನ ನಾವು ನೋಡ್ತಕ್ಕಂಥದ್ದಾದ್ರೆ ಪ್ರತಿ ಶಾಸಕ ಚುನಾವಣೆಯಲ್ಲೂ ನಾವು ನೋಡಿದ್ದೇವೆ. ವಿಧಾನಸಭಾ ಚುನಾವಣೆಗಳಲ್ಲಿ ಕನಿಷ್ಠ ಪಕ್ಷ ಜನತಾದಳ ಪಕ್ಷವನ್ನ ಪ್ರೀತಿಸ್ತಕ್ಕಂಥ ಮತದಾರ ಬಂಧುಗಳು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕನಿಷ್ಠ ಪಕ್ಷ 50,000 ಮತಗಳು ಪಕ್ಷದ ಚಿಹ್ನೆ ಅಡಿ ಕ್ರೋಢೀಕರಿಸಿವೆ. ನಿಮಗೆ ತಾಲೂಕಿನಲ್ಲಿ ಬೇಕಾಗಿರ್ತಕ್ಕಂಥದ್ದು ಒಂದು ಕೊರತೆ ನಾನು ಗಮನಿಸಿರ್ತಕ್ಕಂಥದ್ದು, ನಿಮ್ಮ ಜೊತೆಯಲ್ಲಿ ಒಂದು ಮೇಟಿ ಬೇಕಾಗಿದೆ. ಇವತ್ತು ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ, ಕಾರ್ಯಕರ್ತರ ನೋವಿಗೆ ಸ್ಪಂದಿಸಬೇಕು, ಜನತೆಯ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡು ಹಳ್ಳಿ ಹಳ್ಳಿಗೆ ಕಾರ್ಯಕರ್ತರನ್ನ ಕಟ್ಕೊಂಡು ಸಂಘಟನೆಗೆ ಹೋಗಬೇಕು ಅಂತಕ್ಕಂಥದ್ದಾದ್ರೆ ನಿಮಗೆ ಯಾರಾದರೂ ಒಬ್ಬ ಮೇಟಿ ಬೇಕಾಗಿದೆ. ಆ ಮೇಟಿಯ ಕೊರತೆಯನ್ನು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಾವು ಎದುರು ನೋಡ್ತಾ ಇದ್ದೇವೆ. ನನಗೆ ಗೊತ್ತಾಗಿಲ್ಲ ತಮ್ಮ ಹೆಸರು. ಮೋಹನ್ ರಾಜ್ ಅವರು. ಮೋಹನ್ ರಾಜ್ ಅವರು ಬಹಳ ಆಕ್ರೋಶ ಭರಿತವಾಗಿ ಅವ್ರ ಮನಸ್ಸಲ್ಲಿರ್ತಕ್ಕಂಥ ನೋವಿನ ಬಗ್ಗೆ ಹೇಳ್ತಾ ಇದ್ರು. ಇದು ಕೇವಲ ಮೋಹನ್ ರಾಜ್ ಅವರ ಭಾವನೆ ಅಷ್ಟೇ ಅಲ್ಲ, ತಾಲೂಕಿನ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು, ಹಿರಿಯ ಮುಖಂಡರು, ಯುವಕರು ಎಲ್ಲರ ಭಾವನೆನೂ ಹೌದು. ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾವು ರಾಮನಗರ ಮತ್ತೆ ಚಿಕ್ಕಬಳ್ಳಾಪುರ ಎರಡನ್ನೂ ಕೂಡ ಸಮಕಾಲದಲ್ಲಿ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡಿರ್ತಕ್ಕಂಥ ನಾಯಕರು ಯಾರು? ನೀವು ಬೆಳೆಸಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು. ಅಷ್ಟು ಚಿಕ್ಕಬಳ್ಳಾಪುರದ ಮೇಲೆ ಅವ್ರಿಗೆ ವಿಶೇಷವಾದಂಥ ಪ್ರೀತಿ ಅಭಿಮಾನ ಇದೆ. ಇತ್ತೀಚೆಗೆ ನಡೆದಂಥ ಸಂಸತ್ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವಾರು ತಾಲೂಕುಗಳು ಆ ಲೋಕಸಭಾ ಚುನಾವಣೆಯ ವ್ಯಾಪ್ತಿಗೆ ಬರ್ತಕ್ಕಂಥ ತಾಲೂಕುಗಳೇನಿದೆ ಎಲ್ಲ ಕಡೆಯೂ ಕೂಡ NDA ಅಭ್ಯರ್ಥಿಯ ಗೆಲುವಿಗೆ ಪ್ರಾಮಾಣಿಕವಾಗಿ ದುಡಿದಿದ್ದೀರಿ, ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೀರಿ, ಆರೋಗ್ಯಕರವಾದಂಥ ಚುನಾವಣೆ ಮಾಡಿಕೊಟ್ಟಿದ್ದೀರಿ, ಪಕ್ಷದ ಗೌರವವನ್ನು ಎತ್ತಿಡಿದಿದ್ದೀರಿ. ಚಿಕ್ಕಬಳ್ಳಾಪುರ ತಾಲೂಕಿನ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ, JDS ಪಕ್ಷ ಹಾಗೂ JDS ಪಕ್ಷದ ವರಿಷ್ಠರು ಕಾರ್ಯಕರ್ತರು ಇಲ್ಲದೆ ಹೋಗಿದ್ರೆ ಇವತ್ತು ನಾನು ಈ ಜಿಲ್ಲೆನಲ್ಲಿ ಸಂಸದನಾಗಿ ಆಯ್ಕೆ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಕಾರ್ಯಕರ್ತರ ಶ್ರಮ, ದುಡಿಮೆ ಇವೆಲ್ಲವೂ ಕೂಡ ಇವತ್ತು ನನ್ನನ್ನು ಸಂಸದರಾಗಿ ಆಯ್ಕೆ ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಬಹಳ ಮುತುವರ್ಜಿಯನ್ನು ವಹಿಸಿದ್ದಾರೆ ಅಂತಕ್ಕಂಥದ್ದನ್ನ ಇದು ನನ್ನ ಮುಂದೆ ಅಷ್ಟೇ ಅಲ್ಲ ಅವ್ರು ಹೇಳೋದು. ನನಗೆ ಬಹಳ ಜನ
ಇಲ್ಲಿ ನಮ್ಮ ಮುಖಂಡರುಗಳು ಸಿಕ್ಕಿದಾಗ ಹೇಳ್ತಾ ಇರ್ತಾರೆ, ಇಲ್ಲ ಯಾವಾಗಲೂ ಆ ವಿಚಾರನ ಸುಧಾಕರ್ ಅವರು ಸ್ಮರಿಸ್ಕೊಳ್ತಾ ಇರ್ತಾರೆ ಅಂತಕ್ಕಂಥದ್ದು ಹೇಳ್ತಾ ಇರ್ತಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ನಿಮ್ಮ ಹೃದಯ ವೈಶಾಲ್ಯತೆ ಯಾವ ಮಟ್ಟಕ್ಕಿದೆ ಅಂದರೆ, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣವರು ಕೇಂದ್ರದಲ್ಲಿ ಲೋಕಸಭಾ ಚುನಾವಣೆಯ 1 ತಿಂಗಳು ಪೂರ್ವದಲ್ಲಿ ತಗೊಂಡಂಥ ನಿರ್ಧಾರ, NDA ಮಿತ್ರಿಕೂಟದ ಭಾಗವಾಗಿ ಜನತಾದಳವು ಕೂಡ ನಮ್ಮ ಬೆಂಬಲವನ್ನು ಸೂಚಿಸಿದ್ವಿ. ಆ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕಾಗ್ತದೆ, ಇದೇ 2019ರಲ್ಲಿ 18ರಲ್ಲಿ ಕಾಂಗ್ರೆಸ್ನ ಸರ್ಕಾರ ಮತ್ತು JDSನ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ರು. 1 ವರ್ಷ ಕಳೀತಾ ಇದ್ದಂಗೆ ಲೋಕಸಭಾ ಚುನಾವಣೆ ಎದುರಿಸ್ತೀವಿ. ಅಲ್ಲಿ ಆ ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದಂಥ ಒಂದು ಒಪ್ಪಂದ ಸಂಪೂರ್ಣವಾಗಿ ಮುರಿತು. ಯಾವ ರೀತಿ ಬೆನ್ನಿಗೆ ಚೂರಿ ಚುಚ್ಚತಕ್ಕಂಥ ಕೆಲಸ ಕಾಂಗ್ರೆಸ್ನವರು ಒಂದು ಕಡೆ ತುಮಕೂರಿನಲ್ಲಿ ದೇವೇಗೌಡರು ಸಾಹೇಬರನ್ನ ನಿಲ್ಲಿಸಿ ಸೋಲಿಸಿದ್ರು, ಇನ್ನೊಂದು ಕಡೆ ಮಂಡ್ಯದಲ್ಲಿ ಯಾವ ರೀತಿ ಪ್ರಕರಣ ಆಯಿತು ಅಂತಕ್ಕಂಥ ಉದಾಹರಣೆ ನೋಡಿದ್ದೀರಿ. ಆದರೆ ತಾವುಗಳು ತಗೊಂಡಂಥ ನಿರ್ಧಾರ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತಿಲ್ಲ, ಇದು ಜನತಾದಳ ಪಕ್ಷದ ಮುಖಂಡರ ಕಾರ್ಯಕರ್ತರ ಸಭೆ. ಆದರೆ ನನ್ನ ಮಾಧ್ಯಮದ ಸ್ನೇಹಿತರಿಗೂ ಈ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ, ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಪಕ್ಷದ ಕಾರ್ಯಕರ್ತರ ಸಮ್ಮಿಲನ, ನಿಮ್ಮ ಒಂದು ಒಪ್ಪಂದ ಎಷ್ಟರ ಮಟ್ಟಕ್ಕೆ ಆರೋಗ್ಯಕರವಾಗಿತ್ತು ಅಂದರೆ, 28 ಲೋಕಸಭಾ ಕ್ಷೇತ್ರದಲ್ಲಿ ಗೌರವಾನ್ವಿತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ 7.5 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದವನ್ನು ಪಡೆಯುವ ಮೂಲಕ 19 ಜನ ಸಂಸದರನ್ನ ಇವತ್ತು ಸಂಸತ್ಗೆ ನರೇಂದ್ರ ಮೋದಿಜಿ ಅವರಿಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಒಂದು ಆರೋಗ್ಯಕರವಾದಂಥ ಒಂದು ಚುನಾವಣೆಯ ಹಿನ್ನೆಲೆ ಇವತ್ತು ನಮಗೆ ಇಂಥ ಒಳ್ಳೆ ಫಲ ಸಿಕ್ಕಿದೆ. ಬಹಳ ಜನ ಗೊತ್ತಿರಲಿಕ್ಕಿಲ್ಲ, ಲೋಕಸಭಾ ಚುನಾವಣೆ ಕಳೆದು 1 ವರ್ಷ ಮೇಲಾಯಿತು. 1 ವರ್ಷ 1 ತಿಂಗಳು, 1 ವರ್ಷ 2 ತಿಂಗಳಾಗಿರ್ಬೇಕು. ಒಂದು ಮುಂದುವರೆದ ಭಾಗವಾಗಿ ಒಂದು ಮಾತು ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾವ ರೀತಿ ಮುಂದಿನ ವಿಧಾನಸಭಾ ಚುನಾವಣೆಯ ಸಾರ್ವತ್ರಿಕ ಚುನಾವಣೆ ಟ್ರೆಂಡ್ ಇರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. 19 ಜನ ಸಂಸದರನ್ನ ಗೆದ್ವಿ ಅಂತಕ್ಕಂಥದ್ದನ್ನ ಹೇಳಿದೆ. ಆದರೆ NDA ಮಿತ್ರಕೂಟದ ಅಭ್ಯರ್ಥಿಗಳು ಏನು 19 ಜನ ಸಂಸದರು ಗೆದ್ರಲ್ಲ, 151 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಂಡ ಬಹುಮತದ ಲೀಡನ್ನು ತಗೊಂಡಿರ್ತಕ್ಕಂಥ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ. ಅಂದರೆ ನಾಳೆ ಚುನಾವಣೆ ಏನಾದರೂ ವಿಧಾನಸಭಾ ಚುನಾವಣೆ ಘೋಷಣೆ ಆದರೆ, 1 ವರ್ಷ ಹಿಂದೆ ನಡೆದಂಥ ಸಂಸತ್ ಚುನಾವಣೆಯಲ್ಲಿ 151 ಸ್ಥಾನದಲ್ಲಿ ಜನತಾದಳ ಪ್ಲಸ್ BJP ಒಟ್ಟಾರೆಯಾಗಿ NDA ಅಭ್ಯರ್ಥಿಗಳು ಮುನ್ನಡೆಯನ್ನು ಸಾಧಿಸಿರ್ತಕ್ಕಂಥ ಡೇಟಾ ಬೇಸ್ ನಮ್ಮ ಹತ್ರ ಇದೆ. ಹಾಗಿದ್ದಾಗ ಇವತ್ತು ಯಾವ ರೀತಿ ಈ ರಾಜ್ಯ ಸರ್ಕಾರದ ವೈಫಲ್ಯತೆಗಳು, ದೃಢಾಡಳಿತ, ಭ್ರಷ್ಟಾಚಾರ ಪ್ರತಿ ಹಂತದಲ್ಲೂ ನೋಡ್ತಾ ಇದ್ದೇವೆ. ನಿನ್ನೆ ದಿನ ನಾನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೆ, ನಮ್ಮ ಮೀಡಿಯಾ ಪರ್ಸನ್ನು ಒಂದು ವಿಡಿಯೋನ ಕಳಿಸ್ಕೊಟ್ಟಿದ್ದ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನಭಾಗ್ಯದ ಬಗ್ಗೆ ಹೇಳ್ತಾರೆ, 5 ಕಿಲೋ ಅಕ್ಕಿ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಆದರೆ ಆ ಅಕ್ಕಿನ ಕೊಡಲಿಕ್ಕೆ ಆ ಟ್ರಾನ್ಸ್ಪೋರ್ಟ್ ಏನಿದೆಯಾ, ಆ ಬಸ್ ಟ್ರಾನ್ಸ್ಪೋರ್ಟು, ಆ ಲಾರಿ ಅವರಿಗೆ ಕಳೆದ 4-5 ತಿಂಗಳಿಂದ 250 ಕೋಟಿ ರೂಪಾಯಿಯಷ್ಟು ಹಣ ಅವರಿಗೆ ಪಾವತಿ ಮಾಡದೆ ಬಾಕಿ ಉಳಿಸ್ಕೊಂಡಿದ್ದಾರೆ. ಪಾಪ ಅವರು ರಾಜ್ಯ ಘಟಕದ ಅವರು ಮಾಲೀಕರ, ಲಾರಿ ಮಾಲೀಕರು, ಓನರು ಭಾಳ ಮನನೊಂದು ಒಂದು ಮಾತನ್ನ ಹೇಳ್ತಾರೆ. ನೋಡಿ, ನಾವೆಲ್ಲ ಲಾರಿಗಳು ನಮ್ಮನೆ ಹೆಣ್ಣು ಮಕ್ಕಳ ಒಡವೆಗಳನ್ನ ಅಡ ಇಟ್ಟು ಇವತ್ತು ಬಡ್ಡಿ ಕಟ್ತಾ ಇದ್ದೇವೆ. ಫೈನಾನ್ಸಿಯರ್ಗಳು ಬಂದು ಲಾರಿಯನ್ನು ಸೀಸ್ ಮಾಡಿ ಎತ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು 250 ಕೋಟಿ ರೂಪಾಯಿಯಷ್ಟು 4-5 ತಿಂಗಳ ಇವತ್ತು ನೀವು ಹಣ ಪಾವತಿ ಮಾಡದೆ ಬಾಕಿಯನ್ನು ಉಳಿಸ್ಕೊಂಡಿದ್ದೀರಿ. ಲಾರಿ ಮಾಲೀಕರಿಗೆ, ಆ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಮಾಲೀಕರಿಗೆ ದಯವಿಟ್ಟು ನಮ್ಮನ್ನು ಉಳಿಸಿ ಅಂತ ಪಾಪ ಕೇಳ್ಕೊಂಡಿದ್ದಾರೆ. ಇದು ನಿನ್ನೆ ನಡೆದಿರ್ತಕ್ಕಂಥ ಘಟನೆ. ಪ್ರತಿನಿತ್ಯ ಒಂದೊಂದು ಘಟನೆ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ. ಕಾಂಗ್ರೆಸ್ನ ಸ್ವಪಕ್ಷದ ಶಾಸಕರು, ಜನತಾದಳ ಪಕ್ಷದವ್ರು ಬೇಡ, BJP ಪಕ್ಷದವ್ರು ಬೇಡ, ಇಲ್ಲಿ 2 ಹಿರಿಯ ಶಾಸಕರು ಕೂತಿದ್ದಾರೆ, ಅದರಲ್ಲೊಬ್ರು ಮಾಜಿ ಮಂತ್ರಿಗಳಿದ್ದಾರೆ. ಮಂಜಣ್ಣ ಅವರು ಬಹುಶಃ ಅವರು ಸುದೀರ್ಘವಾದಂಥ ರಾಜಕಾರಣದ ಜೀವನದಲ್ಲಿ ಎಷ್ಟೋ ಸರ್ಕಾರದಲ್ಲಿ ಮಂತ್ರಿಗಳ ಕೆಲಸ ಮಾಡಿದ್ದಾರೆ, ಹಲವಾರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಆದರೆ ಬಹುಶಃ ಮಂಜಣ್ಣ ಅವರು ಹೇಳಬೇಕಾಗ್ತದೆ, ರವಿ ಅಣ್ಣ ಅವರು ಹೇಳಬೇಕಾಗ್ತದೆ, ಬೇಡ
ಜನತಾದಳದವ್ರಿಗೆ ಯಾಕೆ ಪ್ರಶ್ನೆ ಮಾಡೋದು? ಇವತ್ತು ಸಾರ್ವಜನಿಕ ವಲಯದಲ್ಲಿ BR ಪಾಟೀಲ್ ಏನ್ ಹೇಳವ್ರೆ, ಕಾಗೇರ್ ಅವ್ರು ಏನ್ ಹೇಳವ್ರೆ, ಮೊಳಕಾಲ್ಮೂರ್ನ ಕಾಂಗ್ರೆಸ್ನ ಶಾಸಕರು ಏನ್ ಹೇಳವ್ರೆ? ಅಸಹಾಯಕತೆಯನ್ನ ಹೇಳ್ತಾ ಇದ್ದಾರೆ. ಎಷ್ಟು ಅಸಹಾಯಕರಾಗಿದ್ದೀವಿ. ನಮಗೆ 10 ರೂಪಾಯಿ ಇವತ್ತು ಸರ್ಕಾರದಲ್ಲಿ ಅನುದಾನ ಸಿಗ್ತಾ ಇಲ್ಲ. ನಾವು ಕಾಂಗ್ರೆಸ್ನ ಶಾಸಕರಾಗಿ 10 ಕೋಟಿ ರೂಪಾಯಿ ಅಲ್ಲ 5 ಕೋಟಿ ರೂಪಾಯಿ ಅನುದಾನ ಇವತ್ತು ತಗೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ರಸ್ತೆ ಅಭಿವೃದ್ಧಿ ಆಗ್ತಾ ಇಲ್ಲ, ಒಂದು ಚರಂಡಿ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ಸರ್ಕಾರಿ ಕಟ್ಟಡವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಿರಲಿ, ಇವ್ಯಾವು ಕೂಡ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ. ಈ ರೀತಿ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರ ಆಡಳಿತ ಮಾಡ್ತಾ ಇದೆ. ಇದೆಲ್ಲದರ ಪರವಾಗಿ ಮಾತನಾಡ್ತಕ್ಕಂಥ ವೇದಿಕೆ ಮುಂದೆ ಸಜ್ಜಾಗ್ತದೆ. ಆದರೆ ಇವತ್ತು ಇಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥದ್ದಣ, ಇದು ಯಾವುದೋ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ನಾನಿಲ್ಲಿ ಬಂದಿಲ್ಲ. ನಾನು ಇಲ್ಲಿ ಬಂದಿರತಕ್ಕಂಥದ್ದು ತುಂಬ ಜನಕ್ಕೆ ಅನ್ನಿಸ್ಬೋದು, ಏನೊಂದು 60-65 ದಿನ ರಾಜ್ಯ ಪ್ರವಾಸ, ಈ ಪ್ರವಾಸ ಆದಮೇಲೆ ಮತ್ತಿನ್ಯಾವಾಗ ಬರ್ತಾರೋ ಅಂತ ಅನ್ಕೊಂಡಿರ್ಬೋದು. ಮತ್ತೆ ನನ್ನ ಮನಸ್ಸಲ್ಲಿ ಈಗಾಗಲೇ ಮತ್ತೊಂದು ಕ್ಲೋಸ್ ಡೋರ್ ಸಭೆ ಮಾಡಬೇಕು ನಮ್ಮ ಅಭ್ಯರ್ಥಿಗಳ ಜೊತೆ ಕೂತ್ಕೊಂಡು ಪ್ರಮುಖ ಮುಖಂಡರ ಜೊತೆ ಅಂತ ನಾನು ಈಗಾಗಲೇ ನನ್ನ ತಲೆನಲ್ಲಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಸುಮ್ಮನೆ ಕೂರ್ತಕ್ಕಂಥ ವ್ಯಕ್ತಿ ಅಲ್ಲ. 3 ವರ್ಷ ನಮ್ಮ ಕಣ್ಮುಂದೆ ಇದೆ. 3 ವರ್ಷ ಅಂದರೆ 1000 ದಿನ ಅಷ್ಟೇ. ವರ್ಷಕ್ಕೆ 365 ದಿನ. ಇನ್ನೊಂದು 1000 ದಿನದಲ್ಲಿ ಇವತ್ತು ಬಂದಿದ್ದೇವೆ, ಮಾತನಾಡಿದ್ದೇವೆ, ನೀವು ಕೇಳಿಸ್ಕೊಂಡಿದ್ದೀರಿ, ಕಾರ್ಯಕ್ರಮ ಯಶಸ್ವಿನೂಗೊಳಿಸಿದ್ದೀರಿ. ಆದರೆ ಇಲ್ಲಿಂದ ನಾನು ಮಾತನಾಡಿ ಹೊರಟ್ರೆ ಅದಕ್ಕೆ ಅರ್ಥ ಇಲ್ಲ. ನಿಮ್ಮ ನೋವನ್ನು ನಾನು ಕೇಳಬೇಕು, ನಿಮ್ಮ ಸಮಸ್ಯೆನ ನಾನು ಅರ್ಥ ಮಾಡ್ಕೊಳ್ಬೇಕು. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನೀವು ಒಂದು ಮೇಟಿಯ ಕೊರತೆ ಇವತ್ತು ನಿಮಗೆ ವೃದ್ಧಿದಲ್ಲಿ ಏನು ಕಾಡ್ತಾ ಇದೆ, ಅದು ಮುಂದಿನ ದಿನಗಳಲ್ಲಿ ಬಗೆಹರಿಸಬೇಕು. ಬಹಳ ವಿಚಾರಗಳನ್ನ ನಾನು ಆಲೋಚನೆ ಮಾಡ್ಕೊಂಡಿದ್ದೀನಿ ಅಣ್ಣ. ನೋಡಿ, ಒಬ್ರು ಹಿರಿಯಕರು ಹೇಳ್ತಾರೆ, ಅಂತಿಂತ ಗಂಡಲ್ಲ ಒಳ್ಳೆ ಟಗರ್ಬೇಕು ಅಂತ ಕೇಳ್ತಾರೆ. ಒಂದು ಅಣ್ಣ, ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ನಾಯಕರನ್ನ ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಪಕ್ಷ ಈ ರಾಜ್ಯದಲ್ಲಿ ಯಾರಿದ್ರೆ ಜನತಾದಳ ಕಾರ್ಯಕರ್ತರಿಗೆ ಮಾತ್ರ. ಅದನ್ನು ಕಳೆದ 20 ವರ್ಷದಿಂದ ಸಾಬೀತು ಮಾಡಿದ್ದೀರಿ. 20 ವರ್ಷದಿಂದ ಎಷ್ಟೋ ಜನ ಶಾಸಕರಾಗಿ ಬೇರೆ ಬೇರೆ ಪಕ್ಷಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳು ನೋಡಿದ್ದೀರಿ. ಆದರೂ ಕೂಡ ಇಷ್ಟು ಪಕ್ಷ ಸದೃಢವಾಗಿದೆ ಅಂದರೆ ಅದು ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ. ಹಾಗಾಗಿ ಯಾರು ಧೃತಿಗೆಡೋದು ಬೇಡ. ಇನ್ನೂ ಹಲವಾರು ವಿಚಾರಗಳು ನನ್ನ ತಲೆನಲ್ಲಿದೆ. ಎಲ್ಲ ಹೊರಗಡೆ ವೇದಿಕೆಯಲ್ಲಿ ಮಾತನಾಡ್ತಕ್ಕಂಥದ್ದು ಬೇಡ. ನಿಮ್ಮನ್ನು ಕಾಪಾಡ್ಕೋಬೇಕು, ನಿಮ್ಮನ್ನು ಉಳಿಸ್ಕೋಬೇಕು. ನಮ್ಮನ್ನು ಬೆಳೆಸಿದ್ದೀರಿ, ನಿಮ್ಮನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಕರ್ತವ್ಯ ನಮ್ಮ ಮೇಲಿದೆ. ಆ ಹೊಣೆಗಾರಿಕೆ ನಾನು ತಗೋತೀನಿ, ತಲೆ ಕೆಡಿಸ್ಕೋಬೇಡಿ. ನಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೇರೆ ಅಲ್ಲ, ರಾಮನಗರ ಬೇರೆ ಅಲ್ಲ, ಮಂಡ್ಯ ಬೇರೆ ಅಲ್ಲ. ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಇವೆರಡೂ ಜಿಲ್ಲೆಗಳಲ್ಲಿ ಕನಿಷ್ಠ ಪಕ್ಷ ನಮಗೆ 11 ವಿಧಾನಸಭಾ ಕ್ಷೇತ್ರ ನಾವು ಎದುರು ನೋಡ್ತೇವೆ. ಮುಂಬರ್ತಕ್ಕಂಥ 2028 ಇದು ಎಲ್ಲವೂ ಕೂಡ ನಾವು ಯಾವ ರೀತಿ ಸಂಘಟನೆ ಮಾಡ್ತೀವಿ, ಪಕ್ಷ ಯಾವ ರೀತಿ ನಾವು ಹಳ್ಳಿಗಳಿಗೆ ಸರ್ಕಾರದ ವೈಫಲ್ಯತೆಗಳು, ಸರ್ಕಾರದ ಹಗರಣಗಳು, ಸರ್ಕಾರ ಹಂತದಲ್ಲಿ ಏನು ಎಡುತ್ತಾ ಇದೆ, ಇವೆಲ್ಲದರ ವಿರುದ್ಧವಾಗಿ ಧ್ವನಿಯನ್ನ ಎತ್ತಕ್ಕಂಥ ಕೆಲಸ ಇವತ್ತು ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ, ಬೂತ್ಗಳಲ್ಲಿ ಹೋಗಿ ಮಾಡಬೇಕಾಗ್ತದೆ. ಸಂಘಟನೆ ಅಂತಕ್ಕಂಥದ್ದು ಅಷ್ಟು ಸುಲಭವಾದ ಮಾತಂತಲ್ಲ. ಅದಕ್ಕೆ ತನ್ನದಾದಂಥ ಬದ್ಧತೆ ಬೇಕಾಗ್ತದೆ, ನಿಜವಾದ ಸಾಮಾಜಿಕ ಕಾಳಜಿ ಬೇಕಾಗ್ತದೆ. ಇವೆರಡನ್ನು ಇಟ್ಕೊಂಡು ಮುನ್ನುಗ್ಗೋಣ. ಯಾವ ಕಾರಣಕ್ಕೂ ಜನತಾದಳ ಪಕ್ಷವನ್ನ ಯಾರು ಕೂಡ ಅಷ್ಟು ಸುಲಭವಾಗಿ ನಮ್ಮನ್ನ ತೆಗೆದಾಕ್ಲಿಕ್ಕೆ ಆಗೋದಿಲ್ಲ. ಇಷ್ಟು ವರ್ಷ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಹೋರಾಟ, ಎಷ್ಟು ವರ್ಷ ಆಡಳಿತ ಪಕ್ಷದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಬಹುತೇಕ ಅವರ ರಾಜಕಾರಣದ ಜೀವನದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥದ್ದೇ ಹಲವಾರು ವರ್ಷಗಳು.
ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿ ಜನಗಳ ಹೃದಯವನ್ನ ಗೆಲ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥದ್ದು ಅದು ಸನ್ಮಾನ್ಯ ದೇವೇಗೌಡರಿಗೆ, ಕುಮಾರಣ್ಣ ಅವ್ರಿಗೆ. ಅದನ್ನು ಹಲವಾರು ಸಂದರ್ಭದಲ್ಲಿ ಸಾಬೀತು ಮಾಡಿದ್ದಾರೆ. ಆ ಕೆಲಸ ನಾವು ಮುಂದುವರ್ಸೋಣ. ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಇರ್ತೇವೆ, ಧೃತಿಗೆಡಬೇಡಿ, ಯಾವ ಕಾರಣಕ್ಕೂ ಧೃತಿಗೆಡಬೇಡಿ. ತಾಲೂಕಿನಲ್ಲಿ ಜನ ಇದ್ದಾರೆ, ನಮ್ಮನ್ನು ಪ್ರೀತಿಸ್ತಕ್ಕಂಥ ಜನಸಾಗರ ಇದೆ. ಆದರೆ ನಿಮಗೆ ಈಗ ತಾನೇ ನಾನು ಮಾತು ಕೊಟ್ಟಂಗೆ ಯಾರಾದರೂ ನಿಮಗೆ ಒಂದು ಒಳ್ಳೆ ಟಗರನ್ನ ರೆಡಿ ಮಾಡ್ತೀವಿ, ತಲೆ ಕೆಡಿಸ್ಕೋಬೇಡಿ, ಮಾಡ್ತೀವಿ. ಚರ್ಚೆ ಮಾಡೋಣ, ಅದೆಲ್ಲ ಚರ್ಚೆ ಮಾಡೋಣ. ಕ್ಲೋಸ್ ಡೋರಲ್ಲೂ ಸಭೆಗಳು ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಇವತ್ತು ಸರಿಸುಮಾರು ಒಂದು 2 ಗಂಟೆಗೂ ಹೆಚ್ಚು ಬೈಕ್ ರ್ಯಾಲಿ ಮೂಲಕ ತುಂಬ ಜನ ಯುವಕರು, ಹಿರಿಯಕರು ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕ್ತಾ ಪಕ್ಷವನ್ನು ಇಲ್ಲಿವರೆಗೂ ಕಟ್ಟಿದ್ದೇವೆ. ಎಂಥ ಸಂಕಷ್ಟ ಕಾಲದಲ್ಲೂ ಕೂಡ ಪಕ್ಷವನ್ನು ನಾವು ಕೈ ಬಿಟ್ಟಿಲ್ಲ, ಮುಂದೆಯೂ ಕೂಡ ಪಕ್ಷವನ್ನು ಬೆಳೆಸ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಇವತ್ತು ನಮಗೆ ತುಂಬಿಸಿದ್ದೀರಿ. ಮತ್ತೆ ಇಂದಿನಿಂದ ಏನು ಗೌರಿಬಿದನೂರು ಮತ್ತು ಚಿಕ್ಕಬಳ್ಳಾಪುರದಿಂದ ಪ್ರಾರಂಭ ಆಗಿದೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ, ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ಕೂಡ ಬಹಳ ಯಶಸ್ವಿಯಾಗಿ ಪಕ್ಷದ ಅಭ್ಯರ್ಥಿಗಳು, ಮುಖಂಡರುಗಳು, ಕಾರ್ಯಕರ್ತರ ಶ್ರಮದಿಂದ ಬಹಳ ಯಶಸ್ವಿಯಾಗಿ ಸಾಗ್ತಾ ಇದೆ. ಇಲ್ಲಿ ಬಂದಿರತಕ್ಕಂಥ ಮೂಲ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಮಿಸ್ಡ್ ಕಾಲ್ ಕ್ಯಾಂಪೇನ್ನ ನಾವು ಪಕ್ಷದ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತೇನು ಬಂದಿದ್ದೇವೆ. ದಯವಿಟ್ಟು ತಾವೆಲ್ಲರೂ ತಮ್ಮ ಮೊಬೈಲ್ ಫೋನ್ಗಳನ್ನ ಕೈಯಲ್ಲಿ ಎತ್ತಿಡಿಬೇಕು ಅಂತ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾನು ಒಂದು ನಂಬರನ್ನು ಹೇಳ್ತೇನೆ, ಈ ಕೂಡಲೇ ತಾವೆಲ್ಲರೂ ಆ ನಂಬರ್ಗೆ ಮಿಸ್ಡ್ ಕಾಲ್ ಕೊಟ್ಟಿಲ್ಲ ಅಂತಕ್ಕಂಥದ್ದಾದರೆ ದಯಮಾಡಿ ಒಂದು ಕಾಲನ್ನು ಕೊಡಬೇಕು. ನಂಬರನ್ನು ಹೇಳ್ತಾನಣ್ಣ, ದಯವಿಟ್ಟು ತಾವೆಲ್ಲರೂ ನೋಟ್ ಮಾಡ್ಕೊಂಡು ಒಂದು ಮಿಸ್ಡ್ ಕಾಲ್ ಕೊಡಿ. 9964002028 9964002028. ದಯವಿಟ್ಟು ಈ ಕಾಲ್ಗೆ ನೀವು ಮಿಸ್ ಕಾಲ್ ಕೊಡ್ತಕ್ಕಂಥದ್ದು ಈ ನಂಬರ್ಗೆ ಮಾಡಿ. ಅಷ್ಟೇ ಅಲ್ಲ, ಇಲ್ಲಿ ಜಿಲ್ಲಾಧ್ಯಕ್ಷರು ಮುಕ್ತಾ ಮುನಿಯಪ್ಪನವರೇ, ತಾಲೂಕು ಅಧ್ಯಕ್ಷರು ಮುನ್ರಾಜಣ್ಣ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಪ್ರಭಾಕ್ನವರಿದ್ದಾರೆ, ರೆಡ್ಡಿ ಅವರಿದ್ದಾರೆ, ಚೌಡ್ರೆಡ್ಡಿ ಸಾಹೇಬ್ರಿದ್ದಾರೆ. ಇಲ್ಲಿರ್ತಕ್ಕಂಥವ್ರು ಎಲ್ಲ ತಾಲೂಕಿನ ಆಧಾರ ಸ್ತಂಭಗಳೇ. ಯಾರು ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಮರ್ತೆ ಅಂತ ಅನ್ಯತಾ ಭಾವಿಸೋದು ಬೇಡ. ದಯವಿಟ್ಟು ನೋಡಿ, ಪಕ್ಷ ಸಂಘಟನೆ ಆಗಬೇಕು ಅಂದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವನು ಬಂದಂಥ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಒಂದು 2-3 ಗಂಟೆ ಅಬ್ಬರಿಸ್ಬಿಡೋಣ, ಆಮೇಲೆ ಹೋಗಿ ಮನೆಗೆ ರಗ್ಗುಚ್ಕೊಂಡು ಮಲ್ಕೋಣ ಅಂತ ದಯಮಾಡಿ ಆಗಬಾರ್ದು. ನಾನೊಂದು ಕೈ ಜೋಡಿಸಿ ಮನವಿ ಮಾಡ್ತೇನೆ. ದುಡಿಯೋದಕ್ಕೆ ಸಿದ್ಧರಾಗಿರ್ತಕ್ಕಂಥ ಹಿರಿಯಕರಿದ್ದಾರೆ, ಯುವಕರಿದ್ದಾರೆ, ಮಹಿಳೆಯರ ತಂಡನೂ ಕೂಡ ಇದೆ. 30 ದಿನ ದಿವಸಕ್ಕೆ 3ರಿಂದ 4 ಗಂಟೆ, ಹೆಚ್ಚಿಗೆ 1 ಗಂಟೆನೂ ಕೆಲಸ ಮಾಡಬೇಡಿ. ಪಕ್ಷಕ್ಕೋಸ್ಕರ 3ರಿಂದ 4 ಗಂಟೆ ದಿವಸಕ್ಕೆ 30 ದಿನ. ಪ್ರತಿ ಪಂಚಾಯತಿಗೂ ಹಿರಿಯಕರು, ಯುವಕರು, ಹೆಣ್ಮಕ್ಳು ಒಂದು ಟೀಮ್ ಮಾಡ್ಕೊಳ್ಳಿ. ಇವತ್ತಿಲ್ಲಿ ಯಾರ್ಯಾರು ಮಿಸ್ಡ್ ಕಾಲ್ ಕೊಟ್ಟಿದ್ದಾರೆ, ಕನಿಷ್ಠ ಪಕ್ಷ ಇಲ್ಲಿ ಸೇರಿರ್ತಕ್ಕಂಥವ್ರು ಒಬ್ಬ ವ್ಯಕ್ತಿ 25ರಿಂದ 30 ಜನಕ್ಕೆ ಮಿಸ್ಡ್ ಕಾಲ್ ಕೊಡಿಸಿದ್ರೆ ಚಿಕ್ಕಬಳ್ಳಾಪುರ ತಾಲೂಕು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದನ್ನ ಸಂಘಟನೆಯಲ್ಲಿ ನೀವೇ ಆಲೋಚನೆ ಮಾಡಿ. ದಯವಿಟ್ಟು ಮೈ ಮರೆಯೋದು ಬೇಡ. ಯಾಕೆಂದರೆ ನನ್ನ ಕೆಲಸ ಇಷ್ಟೇ. ತುಂಬ ಜನಕ್ಕೆ ಅನಿಸ್ತಾ ಇರ್ಬೋದು, ನನ್ನ ಮಾಧ್ಯಮ ಸ್ನೇಹಿತರು ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ, ಮುಂದಿನ ರಾಜ್ಯಾಧ್ಯಕ್ಷರಾಗೋದಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಂತ. ನಾನೊಂದು ಮಾತು ಹೇಳ್ತೇನೆ, ನನಗದು ಯಾವುದು ಆಸೆ ಆಕಾಂಕ್ಷೆಗಳಿಲ್ಲ. ನೀವು ಎಷ್ಟಾರು ನನ್ನ ಬೈಕಳಿ, ಇವತ್ತು ಪಕ್ಷ ನಿಮ್ಮ ಕಡೆಯಿಂದ ಕಟ್ಟಿಸ್ಬೇಕು. ನಾನು ಪಕ್ಷ ಸಂಘಟನೆ ಮಾಡಬೇಕು. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಕೆಟ್ಟವನಾದರೂ ಪರವಾಗಿಲ್ಲ, ಭಾಳ ತೊಂದರೆ ಕೊಡ್ತೀನಿ ನಿಮಗೆ ಇನ್ನೊಂದು 3 ವರ್ಷ. ನಿಮ್ಮ ಒಳ್ಳೇದಕ್ಕೋಸ್ಕರ ಈ ಪಕ್ಷ ಬೆಳೆದ್ರೆ ನೀವೆಲ್ಲ ಬೆಳಿತೀರಿ. ಈ ಪಕ್ಷದಿಂದ ತುಂಬ ಜನ ಮುಂದಿನ ದಿನಗಳಲ್ಲಿ ಅಧಿಕಾರವನ್ನು ಅನುಭವಿಸ್ತೀರಿ. ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆ ಹಣ
ಮೊದಲು ನಾವು ಎದುರು ನೋಡ್ತಕ್ಕಂಥದ್ದು ಡಿಸೆಂಬರ್ ತಿಂಗಳು ಜನವರಿ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ. ಗ್ರಾಮ ಪಂಚಾಯತಿ ಅಂತದ್ದು ರಾಜಕಾರಣದಲ್ಲಿ ಬೇರಿದ್ದಾಗೆ. ನೀವು ಒಳ್ಳೆಯ ಸಸಿಯನ್ನು ನೆಟ್ಟಿ ಅದನ್ನು ಎಮ್ಮರವಾಗಿ ಬೆಳೆಸಿದ್ರೆ ಆ ಮರ ಲಕ್ಷಾಂತರ ಜನಕ್ಕೆ ನೆರಳನ್ನು ಕೊಡ್ತದೆ. ಆ ರೀತಿ ಇವತ್ತು ನಮ್ಮ ಪಕ್ಷದಲ್ಲಿ ಯಾರ್ಯಾರು ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಂತ್ಕೊಳ್ಬೇಕು ಅಂತಕ್ಕಂಥ ಅಭ್ಯರ್ಥಿಗಳು ಆಕಾಂಕ್ಷಿತರಿರ್ತೀರಿ, ದಯವಿಟ್ಟು ಮುಂದೆ ಬನ್ನಿ. ಮುಂದೆ ಬನ್ನಿ ಅಂದರೆ ನನ್ನ ಹತ್ರ ಬರಬೇಡಿ, ಮೊದಲು ನಿಮ್ಮ ಗ್ರಾಮಗಳಲ್ಲಿ ಕೆಲಸ ಮಾಡಿ. ನನ್ನ ಹತ್ರ ಬಂದರೆ ಪ್ರಯೋಜನ ಇಲ್ಲ. ಆ ಗ್ರಾಮಗಳಲ್ಲಿ ನಿಮಗೆ ಜನ ಓಟ್ ಹಾಕಿ ಗೆಲ್ಲಿಸ್ತಕ್ಕಂಥ ಜನ ಇರ್ತಾರಲ್ಲ, ಅವರನ್ನು ನೀವು ವಿಶ್ವಾಸಕ್ಕೆ ತಗೊಳ್ಳಿ. ಅವರನ್ನು ನೀವು ವಿಶ್ವಾಸಕ್ಕೆ ತಗೊಂಡಿದ್ದೀರಾ ಅಂತ ನಮಗೆ ರಿಪೋರ್ಟ್ ಬರ್ತಾ ಇದ್ದಂಗೆ ನಾವೇ ಕರೆದು ಟಿಕೆಟ್ ಕೊಡ್ತೀವಿ, ಬೆನ್ನು ತಟ್ತೀವಿ ಅಂತವ್ರಿಗೆ. ಸುಮ್ಮನೆ ನಿಖಿಲ್ ಕುಮಾರಸ್ವಾಮಿ ಬಂದಾಗ ಒಂದು 4 ಅವರ್ ಬೈಕ್ ರ್ಯಾಲಿ ಮಾಡಿಬಿಟ್ಟು ಮನೆಗೆ ಹೊಟ್ಟೋದ್ರೆ ಪಕ್ಷ ಕಟ್ಟಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಯಾಕೆಂದರೆ ನಮ್ಮ ಮುಂದೆ ದೊಡ್ಡ ಸವಾಲಿದೆ. ಈಗಾಗಲೇ ರಾಜ್ಯದಲ್ಲಿ ಎಲ್ಲೆಡೆ ಒಂದು ಚರ್ಚೆ ಪ್ರಾರಂಭ ಆಗಿದೆ. ಯಾಕೆಂದರೆ ಜನತಾದಳ ಪಕ್ಷ ಅಂದರೆ ಭಾಳ ಜನಕ್ಕೆ ಅನ್ಸುತ್ತೆ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಜಿಲ್ಲೆ ಅಂತ. ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಚುನಾವಣೆಗಳಲ್ಲಿ ಕನಿಷ್ಠ ಪಕ್ಷ ನಮಗೆ 40ರಿಂದ 50% ನಮ್ಮ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಿಂದ ಕೂಡ ಶಾಸಕರು ಆಯ್ಕೆ ಆಗ್ತಾ ಇದ್ದಾರೆ ಪಕ್ಷದಲ್ಲಿ. ನಾನು ಹಳೆ ಮೈಸೂರು ಪ್ರಾಂತ್ಯಕ್ಕೆ ಒಂದು ಪ್ರವಾಸ ಮಾಡಿದರೆ ಮತ್ತೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಮತ್ತೊಂದು ಸಲ ಕಿತ್ತೂರು ಕರ್ನಾಟಕಕ್ಕೆ ಹೋಗ್ತಾ ಇದ್ದೀನಿ. ಈ ರೀತಿ ಒಂದೇ ಕಡೆ ಸೀಮಿತವಾಗಿ ನಾನು ಸಂಘಟನೆ ಮಾಡ್ತಾ ಇಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಎಲ್ಲೋದ್ರೂ ಕೂಡ ಒಂದು ಚರ್ಚೆ ಪ್ರಾರಂಭ ಆಗಿದೆ ಅಂದೆ. ಆ ಚರ್ಚೆ ಏನಂದರೆ, ದೇಶಕ್ಕೆ ಶ್ರೀ ನರೇಂದ್ರ ಮೋದಿಜಿಯವರ ನಾಯಕತ್ವ, ರಾಜ್ಯಕ್ಕೆ ಕುಮಾರಣ್ಣವರ ನಾಯಕತ್ವ ಬೇಕು ಅಂತ ಚರ್ಚೆ ಪ್ರಾರಂಭ ಆಗಿದೆ. ಇದು ಜನತಾದಳ ಪಕ್ಷದ ಕಾರ್ಯಕರ್ತರ ಭಾವನೆ ಅಷ್ಟೇ ಅಲ್ಲ, ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು 20 ತಿಂಗಳು 14 ತಿಂಗಳು ಅವ್ರಿಗೆ ಇದ್ದಂಥ ಅತ್ಯಂತ ಅಲ್ಪ ಅವಧಿನಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಜನಪರವಾದಂಥ ಯೋಜನೆಗಳು ಪ್ರತಿಯೊಬ್ಬರ ಹೃದಯ ಮಿಟ್ಟಿದೆ. ಹಾಗಾಗಿ ನಾನು ಹೇಳ್ತಾರಣ, ಕುಮಾರಣ್ಣ ಬಂದರೆ ನೀವೇ ನೋಡಿದ್ದೀರಿ, ರಾತ್ರಿ 2 ಗಂಟೆ ಆಗಲಿ 3 ಗಂಟೆ ಆಗಲಿ ಪಂಚರತ್ನ ಕಾರ್ಯಕ್ರಮ, ಬಹುಶಃ ಇತಿಹಾಸದಲ್ಲಂಥ ಕಾರ್ಯಕ್ರಮ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಜನಸಾಗರ ಕುಮಾರಣ್ಣ ಬಂದರೆ ರಾತ್ರಿ 2 ಗಂಟೆ 3 ಗಂಟೆನಲ್ಲಿ ಹೆಣ್ಮಕ್ಳುಗಳು ಕುಮಾರಣ್ಣ ಅವ್ರನ್ನ ನೋಡಲಿಕ್ಕೆ, ಕುಮಾರಣ್ಣ ಏನು ಮಾತನಾಡ್ತಾರೆ, ಮುಂದೆ ಕುಮಾರಣ್ಣ ಯಾವ ರೀತಿ ನಮಗೆ ಕಾರ್ಯಕ್ರಮಗಳು ಕೊಡ್ಬೋದು, ಅವ್ರ ಕಲ್ಪನೆಗಳೇನಿದೆ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಅಂತ ಕಾಯ್ಕೊಂಡು ಬಹಳ ಜನ ಹೆಣ್ಮಕ್ಳು ಕೂತಿರ್ತಕ್ಕಂಥ ನಿದರ್ಶನಗಳು ರಾಜ್ಯದ ಉದ್ದಗಲಕ್ಕೂ ನೋಡಿದ್ದೇವೆ. ಆದರೆ ಯಾತಕ್ಕೋಸ್ಕರ ಇಲ್ಲಿವರೆಗೂ ಅದು ನಮಗೆ ಫಲ ಸಿಕ್ಕಿಲ್ಲ, ಯಾತಕ್ಕೆ ಹೆಚ್ಚು ಶಾಸಕರನ್ನ ನಾವು ಗೆಲ್ಲಕ್ಕಾಗಿಲ್ಲ ಅಂದರೆ, ಯಾಕೆಂದರೆ ಎಲ್ಲೋ ಒಂದು ಕಡೆ ಜನತಾದಳ ಪಕ್ಷದಲ್ಲಿ 6 ತಿಂಗಳಿದ್ದಂಗೆ 3 ತಿಂಗಳಿದ್ದಂಗೆ ಕಾಲಕ್ಕೆ ಚಕ್ರ ಕಟ್ಕೊಂಡು ಓಟ್ಬಿಟ್ರೆ ಜನ ಓಟ್ ಹಾಕ್ತಾರೆ, ಕುಮಾರಣ್ಣ ಒಂದು 4 ಟ್ರಿಪ್ ಹೊಡೆದ್ಬಿಟ್ರೆ ಸಾಕು ಅಂತ ಅಂದ್ಕೊಂಡಿರ್ಬೋದು. ಅದಾಗಿ ಕೂಡ್ದಣ. ಅಭ್ಯರ್ಥಿಗಳು ಇವತ್ತಿಂದಾನೇ ಸಂಘಟನೆ ಮಾಡಬೇಕು. ತುಂಬ ಜನ ಸಂಘಟನೆ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಯಾರ್ಯಾರು ಚುನಾವಣೆ ಬರಲಿ ಬಿಡಪ್ಪ, ಹೋದ್ರೆ ಆಯಿತು, ಈಗಲೇ ಯಾಕೆ ಹೋಗ್ಬೇಕು, ಇನ್ನೂ ಟೈಮ್ ಅದೇ, 6 ತಿಂಗಳಿದ್ದಂಗೆ ಹೋದ್ರೆ ಆಯಿತು ಅಂತ ಅನ್ಕೊಳ್ಳೋರು ಭಾಳ ಜನ ಇದ್ದಾರೆ. ಈಗ ನಮ್ಗೆ ಪರಿಸ್ಥಿತಿ ಇಲ್ಲಣ್ಣ. ನಾವು ಮಿತ್ರಕೂಟದಲ್ಲಿ ಇದೀವೋ ಇಲ್ವೋ, ಮುಂದೇನು ಮಿತ್ರಕೂಟದಲ್ಲಿ ಶಾಶ್ವತವಾಗಿ ಮುಂದುವರಿತೀವಿ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಹಾಗಿದ್ದಾಗ ನಾವು ಹೆಂಗಿರ್ಬೇಕು ಸಂಘಟನೆ? ಕುಮಾರಣ್ಣ ಒಂದು ಮಾತು ಹೇಳಿದ್ರು, JP ಭವನದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಉದ್ಘಾಟನೆ ಆದಂಥ ದಿನ ಪಕ್ಷದ ಕಚೇರಿಯಲ್ಲಿ ಒಂದು ಮಾತು, ಒಂದು ಇಡೀ ಸಂದೇಶವನ್ನು ಕೊಟ್ಟಿದ್ದಾರೆ ರಾಜ್ಯಕ್ಕೆ. ನಮ್ಮ ಕ್ಯಾಂಡಿಡೇಟ್ಗಳು ಎಷ್ಟು ಸ್ಪೀಡಾಗೆ ಜನಗಳ ಹತ್ರ ಹೋಗ್ತೀರಿ, ನಮ್ಮ ಕಾರ್ಯಕರ್ತರು ಎಷ್ಟು ಸ್ಪೀಡಾಗೆ ಸಂಘಟನೆ ಮಾಡ್ತೀರಿ, ಅದನ್ನು ಗುರುತಿಸಿ ಕೇಂದ್ರದ ನಾಯಕರ ಜೊತೆ ಕೂತು ನಾನು ಟಿಕೆಟನ್ನು ತಗೊಂಡು ಬರ್ತೇನೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಈಗ ನಾವು ಸ್ವತಂತ್ರವಾಗಿ ಚುನಾವಣೆ ಎದುರಿಸ್ತಾ ಇಲ್ಲ, ನಾವು ಮಿತ್ರ ಪಕ್ಷವಾಗಿದ್ದೇವೆ, ಮಿತ್ರಕೂಟದಲ್ಲಿದ್ದೇವೆ, ಅಲಯನ್ಸ್ ಪಾರ್ಟ್ನರ್ಸ್ ಆಗಿ ಚುನಾವಣೆ ಎದುರಿಸ್ತೀವಿ ಅಂದರೆ ನಿಮ್ಮ ಮುಂದೆ ಇರ್ತಕ್ಕಂಥ ಸವಾಲು ನಿಮಗೆ ಅರ್ಥ ಆಗಿದೆ. ನಾವು ಸ್ಪೀಡ್ ಆಗಬೇಕು, ನಮ್ಮ ಕ್ಯಾಂಡಿಡೇಟ್ಗಳು ಸ್ಪೀಡ್ ಆಗಬೇಕು, ಆಗ 100ಕ್ಕೆ 100 ಟಿಕೆಟು ಜನತಾದಳ ಚಿಹ್ನೆಗೆ ಸಿಗುತ್ತೆ. ಹಾಗಾಗಿ ದಯಮಾಡಿ ಅಣ್ಣ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಸುಮಾರು ಮಧ್ಯಾಹ್ನ 1:30-2 ಗಂಟೆ 1-2 ತಾಸು ನಮ್ಮ ಜೊತೆ ನಿರಂತರವಾಗಿ ಹೆಜ್ಜೆಯನ್ನು ಹಾಕಿದ್ದೀರಿ.
ಬಿಸಿಲಲ್ಲಿ ಹೆಜ್ಜೆಯನ್ನು ಹಾಕಿದ್ದೀರಿ. ಸಂಪೂರ್ಣ ನಮ್ಮ ಮಂಚನಹಳ್ಳಿಯಿಂದ ನಗರ ಪ್ರದೇಶದವರೆಗೂ ಇವತ್ತು ಈ ಚೌಲ್ಟ್ರಿವರೆಗೂ ಈ ಸಭೆಯಲ್ಲಿ ತಾವೆಲ್ಲರೂ ಏನು ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸ್ತಾ ಮತ್ತೊಮ್ಮೆ ಎಲ್ಲ ನನ್ನ ಆತ್ಮೀಯ ಜಿಲ್ಲೆಯ ದೃಶ್ಯ ಮಾಧ್ಯಮ ಹಾಗೂ ಎಲ್ಲ ನಮ್ಮ ಮಾಧ್ಯಮದ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS.